ಮಟ್ಟದಾಗಿದ್ರೆ ನಿಧಿ ತಾನಾಗೆ ಬರ್ತದೆ. ಮಣ್ಣಪ್ಪ ಅವರು ಒಂದು ಮಾತು ಹೇಳಿದರು, ರೋಮಾಂಚನ ಆಯ್ತು ನನಗೆ. ಬಸವಪುರಾಣ ಆಯ್ತು. ಒಮ್ಮಿಗೊಬ್ಬರು ಪುಣ್ಯಾತ್ಮರು 200 ಚೀಲ ಸಕ್ಕರೆ ತಂದು ಇಳಿಸಿದ್ರು. ಹೌದಿಲ್ಲ? ನೀವು ನೋಡಿರಿ ಎಲ್ಲ. ನಾವು ನಮ್ಮ ಕಡೆ ಬಸವಪುರಾಣ ಚಿಂದಂದ್ರೆ ಭಾಳ ಒದ್ದಾಡ್ತಾರಂದ್ರೆ, ಮನೆ ಹೋಗ್ತಾರಂದ್ರೆ, ಇವ್ರು ಎಲ್ಲರೂ ಕೂಡ್ತಾರಂದ್ರೆ ಎಷ್ಟಾಗೈತ್ರಿ ಅಂದ್ರೆ ಒಂದು 4 ಲಕ್ಷ ರೂಪಾಯಿ ಆಗೈತಿ ಅಂತ ನಮ್ಮ ಕಡೆ. ಅಷ್ಟಾಚೋರು ಎಷ್ಟಾಗೈತ್ರಿ ಅಂದ್ರೆ 6 ಕೋಟಿ ಕೊಡ್ತಂತ ಬಸವಪುರಾಣಕ್ಕೆ. 6 ಕೋಟಿ. ಹೌದಲ್ರಿ? ಅದನ್ನ ಇಟ್ಕೊಂಡ್ರಿ ಏನಾಚ ಹೆಂಗ್ರಿ? ಮ್ಯಾಲೆ ನೀವೆಲ್ಲ ಇದೀರಲ್ಲ, ನಾವೆಲ್ಲ ಇದೀವಲ್ಲ, 1 ಕೋಟಿ ಅಲ್ಲಿ 1 ಕೋಟಿ ಕಾಲೇಜಿಗೆ ಕೊಟ್ಟಿವಿ. ಹಾಗಾಗಿ ಇದು ಯಾಕೆ ಹೇಳಿದ್ರು ಅಂದರೆ 3 ಕೋಟಿ ಖರ್ಚಾತಂತ. 6 ಕೋಟಿಗೆ 3 ಕೋಟಿ ಖರ್ಚಾತ ಬಸವಪುರಾಣ. ಅದು ಎಲ್ಲಾಗಿತ್ತಂದ್ರೆ, ಮಾಡುವಾಗ ನೀಡು ಒಳ್ಳೆ ಮಾಡಿದ್ರೆ ತಾನ ಬರ್ತದ, ಭಾವ ಕೆಡಬಾರ್ದು. ಮಾಡುವ ನೀಡುವ ಭಕ್ತರ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು. ನಿಧಿ ಆನಂದವಾಗಿರ್ತೈತಂತೆ. ನಿಧಿ ಅಂದ್ರೇನು? ಸಂಪತ್ತು, ಜ್ಞಾನ, ಅದು ಆನಂದವಾಗಿರುವಂಥದ್ದಿತ್ತು. ತೃಪ್ತಿ ಆಗಬೇಕು, ಭಾವ ತೃಪ್ತಿ ಆಗಬೇಕು. ಕಾಯ ಭಾಷ ಮನಸ್ಸಿಂದ ಮನಸಾರ ಕೊಡಬೇಕು. ಮುಟ್ಲಿ ಅನ್ಬೇಕು. ಒಂದೆಲ್ಲ ಕೊಡುವಾಗ ನೀಡುವಾಗ ಭಾವ ಕೆಡ್ತು ಅಂತಂದ್ರೆ ಎಲ್ಲ ಕೆಡ್ತದ. ಭಾವ ಕೆಟ್ಟರೆ ಪ್ರಸಾದ ಕೆಡ್ತದ. ಮೂಲ ಮಣಿ ತರ ಅಂತಿರಲ್ಲ, ತರ ಕೆಟ್ಟು ಅಂದ್ರೆ ಗಾಡಿ ಸಡ್ಲಾಗ್ತದ. ಮಣಿಯಾಗಿದ್ದವರು ಒಬ್ಬ ಹಿರಿಯರ ಭಾವನೆ ಕೆಟ್ಟು ಅಂದ್ರೆ ಎಲ್ಲ ಕೆಟ್ಟು ಹೋಗ್ತದೆ. ಅದಕ್ಕೆ ಭಾವ ಭಾಳ ಪರಿವರ್ತನೆ ಭಾವನಾ ಬೇಕು. ಒಮ್ಮೆ ಸಂಜೀವ ಹಣ್ಣಮ್ಮ ಅಂತ ಬರ್ತಾಳ್ಬೇಕು, ದೊಡ್ಡ ಶರಣಿ. ಎಂಥ ಜ್ಞಾನ ಬಂದಿತ್ತೋ ತಾಯಿಗಂದ್ರೆ, ಒಬ್ಬ ಸಮರ್ಥರು ದುರ್ದುಂಡೇಶ್ವರ ಅಂತ ಸಂಚಾರವಾಗಿ ಬರ್ತಾರೆ ಆ ಊರಿಗೆ. ಸಂಚಿ ಅಂತ ಒಂದು ಊರು. ಹಳ್ಳಿಗೆ ಏಕರಾತ್ರಿ ಹೇಳಿ ಅವ್ರು ಮುಳುಗುಂದಪ್ಪರಿಗೆ ಅಡ್ಡ ಸಂಚಾರ ಮಾಡ್ತಾರಲ್ಲ, ಸೋಮನಾಥೇಶ್ವರ ತಿಳ್ಕೊಂಡು ಸಂಚಿಗೆ ಬಂದರು. ನೀರು ಹೊಂಟಿದ್ದು ತಾಯಿ ಸಂಚಿ ಹೊನ್ನಮ್ಮ, ನೀರು ಹೊಂಟಿದ್ದು. ದರ್ಶನ ಆಯಿತು. ಸ್ವಾಮಿ ದರ್ಶನ ಆಗಿ ನಮಸ್ಕಾರ ಮಾಡೋದು ರೂಢ. ಒಳ್ಳೆಯ ಭಾವ ನಮಸ್ಕಾರ ಮಾಡು. ಕೊಡ ಇಟ್ಟು ನಮಸ್ಕಾರ ಮಾಡಿ ದೂರ ಕೈ ಮುಗಿದು ನಿಂತು ತನ್ನ ಜೀವನ ಕೈ ಹಿಡ್ಕೊಂಡು ನಿಂತು ಸ್ವಾಮಿಗಳು ಮಾತಾಡಬೇಕಾದ್ರೆ, ಪತಿರಾಯನಗೂಡು ಮಾತಾಡಬೇಕಾದ್ರೆ, ರಾಜನಗೂಡು ಮಾತ್ರ ಭಯನೂ ಬೇಕಲ್ಲ. ಭಾಳ ದೂರಿಂದ ಬುದ್ಧಿ ತಂಪರ್ಸಾದ ಯಾರು ಎಲ್ಲಿ ಬಿಟ್ಟು ಏನವ ಗಾಳಿ ಬೀಸು ಗಾಳಿ ಹಂಗೆ ಹರಿವು ನೀರು ನಂಗೆ ಹೊಂಟೀವಿ. ಆಯ್ತಪ್ಪ, ಕೇಳಿದ ಅಪರಾಧ ಕ್ಷಮ. ಪ್ರಸಾದ ಇನ್ನೂ ಆಗಿಲ್ಲ. ಯಪ್ಪ ಬರ್ರಿ, ಕೊಡ ಇಟ್ಲು. ನೀರು ಹೊಟ್ಟಿದ್ಲಲ್ಲ, ಕೊಡ ಇಟ್ಲು. ಯಪ್ಪ ಒಂದು ಕೊಡ ನೀರು ತರ್ತೀನಿ, ಪ್ರಸಾದ ಮಾಡ್ತೀನಿ. ಪ್ರಸಾದ ಮಾಡೋದು ಕೂಡಿ ಒಳ್ಳೆ ಭಾಗದಲ್ಲಿ ಜಪವಂದರಿಯನು ತಪವಂದರಿಯನು ನಿತ್ಯ ನಿಯಮಾವಳಿ ಏನು ಬೇಕು ಬ್ಯಾಡಂತಲ್ಲ. ಅದಕ್ಕಿಂತ ಹೆಚ್ಚಿನವಾಗಿರ್ತಕ್ಕಂಥದ್ದು ಯಾವುದಂದ್ರೆ ಭಾವ ಪರಿವರ್ತನೆ ಆಯಿತು. ಕೂತ್ರು ಮನೆಯೊಳಗೆ, ಹಾಸಿದ್ದು ಕೂತರು. ಮನೆ ದೊಡ್ಡದು ಸಣ್ಣದಲ್ಲ, ಭಾವನೆ ಭಾಳ ದೊಡ್ಡದಿರ್ಬೇಕು. ನೀರು ಹೋಗಿ ನೀರು ತಗೊಂಡು ಬಂದು ಪ್ರಸಾದ ಮಾಡಿದ್ವಿ. ಸ್ವಾಮಿ ಕರೆದು ಪೂಜೆ ಆಯಿತು, ಎಡಿ ಮಾಡಿದ್ವಿ. ಯಪ್ಪ ತಗೋರಿ ಪ್ರಸಾದ ತಗೋಬೇಕಂದ್ರಾಗ ಸ್ವಾಮಿ ಭಾವನೆ ಕೆಟ್ಟು ಬಿಡ್ತು. ಸ್ವಾಮಿ ಭಾವನೆ ಹಲ್ಲಲ್ ಕರುವಾಯಿತು. ಮನಸ್ಸಿನೊಳಗೆ ಒಂದು ತಾರಕ ಸಂಶಯ ಶುರುವಾಯಿತು. ಏನು ಶುರುವಾಯಿತು? ಪ್ರಸಾದ ತಗೋಬೇಕಂದಾಗ ಸಂಶಯ ಶುರುವಾಗ್ತಲ್ಲ. ನೋಡಿದ ಪ್ರಸಾದನ ತಾಟ್ನ್ಯಾಗ ಎಡಿ ಮಾಡಿದ ಪ್ರಸಾದ ಬಾರುಳಾಗಿ ಹರಿದಾಡಕೈತಿ. ಅವಾಗಂದ ತಾಯಿ ಪ್ರಸಾದ ಕೆಟ್ಟೈತಿ. ಎಂಥ ಜ್ಞಾನ ಇರಬೇಕು ಸಂಚಿವಣ್ಣ. ಶರಣರ ಅತ್ಯಧಿಕ ಅಂದ ಬಸವಣ್ಣ. ಶರಣರ ದೊಡ್ಡ ಜ್ಞಾನ ಶರಣರಿಗೆ, ಅಷ್ಟಿಷ್ಟು ಜ್ಞಾನ ಅಲ್ಲ. ಒಂದು ನಿಮಿಷ ನೋಡಿದ್ದು ತಾಟ್ನ್ಯ ಬಾಲುಳಾಗಿ ಹರಿದಾಡಕೈತೆ. ತಾಯಿ ಪ್ರಸಾದ ಹುಳಾಗೈತಿ ಅಂತಂದು ಅಂತಾಳ. ಅಯ್ಯಪ್ಪ ಪ್ರಸಾದ ಕೆಟ್ಟಿಲ್ಲ, ನಿನ್ನ ಭಾವನೆ ಕೆಟ್ಟೈತಿ ಅಂತಂದು ಸ್ವಾಮಿ ತಿದ್ದಿದ್ದಾರೆ. ಸ್ವಾಮಿನ ತಿದ್ದುವಂಥವ್ರಿದ್ರು, ಸ್ವಾಮಿಗೆ ತಪ್ಪು ಮಾಡಿದೆ ಅಂತ ಹೇಳ್ತಿದ್ರು. ಭಾವನೆ ಕೆಟ್ಟಿತು. ಭಾವಿದ್ರೆ ಏನಿಲ್ಲ, ಭಾವನೆ ಇಲ್ಲ. ಏನು ಕೆಟ್ಟೈತಿ ಅಂತ ವಿಚಾರ ಮಾಡ್ಕೊಂಡು ಏನು ಭಾವನೆ ಮಾಡ್ಕೊಂಡಿದ್ರು. ಎಲ್ಲಿ ವಿಚಾರ ಮಾಡಿದ್ರು ಸೋಮನಾಥೇಶ್ವರ ಅಂದರೆ
ನೀರು ಹೊಂಟಿದ್ಲು. ನೀರು ಹೊಂಟ ನಾ ಭೇಟಿಯಾಗ ಕೊಡ ಇಟ್ಟು ನಮಸ್ಕಾರ ಮಾಡಿದ್ದು. ಕೊಡ ತಿಪ್ಪೆ ಆಗೈತಿ. ತಿಪ್ಪಿಗೆ ಮುಟ್ಟಿದಂತ ಕೊಡ ತಗೊಂಡು ನೀರು ತಂದಳ. ಕೊಡ ಹೆಂಗೆ ಬಡಿ ಆಯ್ತು ಅಂತ ಭಾವನೆ ಮಾಡಿಕೊಂಡು ತಿಳಿತಾನೆ. ತಿಪ್ಪಿ ಮುಟ್ಟದಿಲ್ಲ ಕೊಡ. ಅವ್ರು ಮಾಡಿದ್ದನ್ನು ಮನಸ್ಸಿನ ಮಾಡಿದ್ದನ್ನು ಸ್ವಚ್ಛ ಹೊರಗೆ ಹೇಳ್ತಾಳೆ. ಯಪ್ಪ ಎಂಥ ಭಾವನೆ ಮಾಡಿಕೊಂಡಿಯೋ, ಹಾಗ್ಯಾಕೆ ಮಾಡ್ಕೊಂಡಿ ನೀನು, ಎಷ್ಟು ಚಂದ ಹೇಳ್ತಾಳೆ. ಮಕ್ಕಳಿಗೆ ತಾಯಿ ಹೇಳ್ತಾಳೆ ಹಂಗಲ್ಲಪ್ಪ, ಹಂಗೆ ಭಾವನೆ ಅಲ್ಲ ಯಪ್ಪ, ಭಾವನೆ ಮಾಡಿಕೊಂಡಿಯಲ್ಲ. ತಿಪ್ಪ್ಯಾಗ ಕೊಡ ಇಟ್ಟ ಭಾವನೆ ಮಾಡಿಕೊಂಡಿಲ್ಲ. ಹೌದು, ಇದು ಜ್ಞಾನ, ಇದು ಪರಿವರ್ತನೆ, ಇದು ಏಕಾಕಾರ. ಹೌದು, ತಿಪ್ಪ್ಯಾಗಿಟ್ಟಿದ್ದು ಕರೆ. ಕೊಡ ತಿಪ್ಪ್ಯಾಗಿಟ್ಟೀನಿ, ನೀರು ತಂದೀನಿ. ಆ ಕೊಡ ನಿಂತ ಮೇಲೆ ತಿಪ್ಪ್ಯಾಗ ಯಾರು ಬಂದು ನಿಂತಿದ್ರು ಅಂತಂದು. ನೀ ಬಂದು ನಿಂತಿ. ನೀ ಬಂದು ನಿಂತಾಗ ಆ ತಿಪ್ಪಿನ ಪವಿತ್ರ ಆಗಿದೆ ಅಂತ ತಿಳ್ಕೊ. ಯಪ್ಪ ಅಂತಂದು ಪತ್ರಪ್ಪ ತಿಪ್ಪಿನ ಪವಿತ್ರ ಆಗೈತೆ ತಿಳ್ಕೊ ಅಂತ ಮುಟ್ಟಿದ್ದು ಇದ್ದ ಪ್ರಸಾದ ಇದ್ದಾಗ ಆಯಿತು. ಇದ್ದ ಪ್ರಸಾದ ಇದ್ದಾಗ ಆಯಿತು. ಕಾರಣ ಭಾವನೆ ಮಾಡುವ ನೀಡುವ ಭಕ್ತರ ಕಂಡರೆ ನಿಧಿ ನಿಧಾನ ಸಾಗಿದಂತಾಗಿತ್ತು. ಭಾವನೆ ಕೆಟ್ಟ. ಇನ್ನೊಂದು ಹೇಳ್ತೀನಿ, ಪರಿಣಾಮನ ಎಂತೆಂಥವ್ರಿಗೆ ಮನಸ್ಸು ಕಳಿಸುತ್ತೆ ಭಾವನ. ನಮ್ಮ ಭಾಗದೊಳಗೆ ಸುಷ್ಮಾ ಶರೀಫರು ಅಂತಾಗಿದ್ರು. ಅವಾಗ ನಾನು ಹೇಳಿದ್ರು, ಅದ್ಭುತ ಮಾಡಿದ. ಸ್ವಲ್ಪ ಕೇಳ್ತೀನಿ ನಾನು, ಮುಂದೆ ಸಮಯನೂ ಇರ್ತಿರೋದಿಲ್ಲ. ಭಾವನೆ ಕೆಟ್ಟ. ಅವು ಹುಟ್ಟಿದ್ದು ಮುಸಲ್ಮಾನ್ ಧರ್ಮ, ಅವು ಆಚರಿಸಿದ್ದು ವೀರಶೈವ ಸಿದ್ಧಾಂತ ಗುರುಗಳು. ಅವಾಗ ಗುರುಗಳು ಪಡ್ಕೊಂಡು ಬ್ರಾಹ್ಮಣ ಧರ್ಮದ ಗೋವಿಂದ ಭಟ್ರನ್ನು ತಂದು ಬರುತ್ತೆ. ಮುಸಲ್ಮಿಗೆ ಬ್ರಾಹ್ಮಣನಂತೂ ಆಗೋದೇ ಇಲ್ಲ. ಆಕೈತೇನ್ರಿ? ಆಗೋದೇ ಇಲ್ಲ. ಅವ್ರ ಧರ್ಮನ ಮೇಲೆ ಅವ್ರ ಧರ್ಮ ಅದು ತಂದು ಮಾಡಿ ಸೇವೆ ಮಾಡಿದ. ಮನಸ್ಸೊತ್ತು ಮಗನ ಇವತ್ತು ಹೋಗಿ ಬಾವಿಗೆ ಹೋಗಿ ಜಳಕ ಮಾಡಿ ಬಾ, ಅಮೃತ ಸಿದ್ಧಿ ಯೋಗ ಅಂತ ಉಪದೇಶ ಮಾಡ್ತೀನಿ, ಹೋಗಿ ಕೊಡ ತೊಗೊಂಡು ಬಾವಿ ಬಂದ. ಸ್ವಲ್ಪ ಭಾವನೆ ಕೇಳ್ಕೊಂಡು ಒಳ್ಳೆ ಯೋಗ ಸರಿ ಬಂದು. ಆ ಬಾವಿ ಮೇಲೆ ಏನಾಗಿತ್ತಂದ್ರೆ ಆ ಹಳೆ ಕಾಲದೊಳಗೆ ಎಲ್ಲ ತಾಯಿದ್ರು ಬಾವಿಗೆ ನೀರಿಗೆ ಬರ್ತಿದ್ರು. ಒಬ್ಬ ಹೆಣ್ಮಗಳು ನೀರು ಮೇಯಕ್ಕೆ ಹೆಣ್ಮಗಳು ಏನು 18-20 ವರ್ಷ ತಾರು ತುಂಬ ಹೆಣ್ಮಗಳು ನೀರಿಗೆ ಬಂದು ಜಗ ಕಟ್ಟಿ ಸೇರಿ ಬಾವಿ ಕಟ್ಟಿನಿ. ಎದಕ್ಕೆ ಬಂದಾನ? ಮಡಿಗಾಕೆ ಬಂದಾನ. ಮಡಿಯಾಗಕ್ಕೆ ಬಂದಾನ. ನಿಂತ ಹೆಣ್ಮಗಳು ಕೊಡ ಜಗ್ಗಿ ಒಂದು ಕೊಡ ಮ್ಯಾಲೆ ಬಾವಿ ಕಟ್ಟಿ ತಮ್ಮ ಬಗಲ ತೊಗೊಳುವಂಥ ಒಂದು ಹಿರಿಯರು ಒಂದು ಕಟ್ಟಿ ಮಾಡ್ತಿದ್ರು ಬಾವ್ಯಾಗ. ಅವರು ಒಂದು ಕಡೆ ತೆಲಿಯೋದು, ಒಂದು ಕೊಡ ಬಗಲ ಒಂದು ಕಡೆ ಇಟ್ಟು ಬಂದು ಈ ಕೊಡ ಹೊತ್ತೋಗ್ಬಿಟ್ಟು ಸೇರಿ ಇದ್ರ ನಿಂತಿದ್ದ. ತೆಲಿ ಮಗೆ ಶಿಂಬಿ ಜಾರಿ ಬಿತ್ತು. ಶಿಂಬಿ ಜಾರಿ ಬಿತ್ತು ಅಂತ ತಿಳ್ಕೊಂಡು ನೋಡಿದ್ದು ಶರದ್ ಜಾರಿ ಎದುರಾಗ ನಿಂತಿದ್ದ. ಯಾವ್ದಕ್ಕೆ ಬಂದಿರೋ ಮರೆಸಿಬಿಡ್ತು ಭಾವ, ಮರೆಸಿಬಿಟ್ಟು ಅವ ಸೌಂದರ್ಯ ರಾಶಿ ನೋಡಿದ ಹುಚ್ಚಾಗಿಬಿಟ್ಟ. ನೋಡಿದ ಹೆಣ್ಮಗಳು ಭಾಳ ಸೂಕ್ಷ್ಮ, ಹೀಗ್ಯಾಕೆ ನೋಡ್ತಾರೆ ಒಂದು ಹುಚ್ಚಾಗಿ ಎದಕ್ಕೆ ಬಂದಿರೋ ಮರ್ತು ಹೋಗಿ ಭಾವನೆ ಕೆಟ್ಟು ಹೋಗ್ಬಿಟ್ಟು. ಮತ್ತೆ ಹೆಣ್ಮಗಳು ಕೊಡ ಇಟ್ಟು ಶಿಂಬಿ ತಗೊಂಡು ಹೆರ್ಗೆ ಹಾಕ್ಕೊಂಡು. ಈಗ ಸರ್ಗ ಇಲ್ಬಿಡ್ರಿ, ಆ ಮಾತು ಬೇರೆ ಲೋಕದೊಳಗೆ ಸರ್ಗಿ ಭಾಳ ಕಿಮ್ಮತ್ತಿತ್ತವ. ಏನಂತ ತಮ್ಮ ಯವ್ವ ಆರತಿ ಮಾಡ್ತಿ ಸರ್ ಹೊತ್ತು ಚಂದಾಗಿ ಸರ್ ಹೊತ್ತು ಅಂತಿತ್ತು. ಇದು ಕಾಲನೇ ಬೇರೆ, ಅವಾಗ ಹಾಗೆ ಇತ್ತು. ಶರಗ ಹೊತ್ಕೊಂಡ್ರು ಮುಂದೆ. ಅವಾಗ ಎದಕ್ಕೆ ಬಂದಿರೋ ಭಾವನೆ ಬಂತು. ಅವಾಗ ಬಂತು ಎದಕ್ಕೆ ಬಂದೀನಿ ಅನ್ನೋದು ಭಾವನೆ ಬಂತು. ಎಂಥ ಕೆಲಸ ಮಾಡಿದ್ ನಾನು. ಗುರುಗಳು ಮಡಿಯಾಗ ಕಳಿಸ್ಯಾರ, ಮಡಿಯಾಗ ಬಿಟ್ಟು ಮೈಗೆ ಅನ್ನೆಲ್ಲ ಜಳಕ ಮಾಡಕ್ಕೆ ಬಂದು ಎಂಥ ಕೆಲಸ. ಎಲ್ಲಿ ಮಡಿಯಾಗಬೇಕು ಅಂತ ವಿಚಾರ ಮಾಡಿ ಮನಸ್ಸು ಹೇಳ್ತಾ, ಈ ನೀರು ಶುದ್ಧ ಆಗಂಗಿಲ್ಲ, ಎಲ್ಲಿ ಕಳ್ಕೊಂಡು ಅಲ್ಲೇ ಹೋಗು, ಎಲ್ಲಿ ಮನೆಗೆ ಐತಿ ಅಲ್ಲೇ ಮನೆ ಮಾಡ್ಕೋ ಅಂತ ಹೇಳಿ ಮನಸ್ಸು. ಮನೆಯಾರ ಮನವರಿ ಅದು ಕಳ್ಳತನ ಉಂಟೆ. ಅವು ಅಲ್ಲೇ ಮಡಿಯಾಗ ಹಿಂದಿಂದ ಬಂದ ಹೆಬ್ಬಳು ಮುಂದೆ ಬಾಗಿಲಿಂದ. ಅದು ಶರಣಪ್ಪ ಬರ್ಬೋದು, ದೊಡ್ಡ ಸಾಹುಕಾರ, 8 ಕುಟುಂಬದ ಮನೆ. ಶರಣಪ್ಪ ಯಪ್ಪ ಬಾರೋ, ಬಾ ಒಳಗೆ ಬಾರೋ ಯಪ್ಪ, ಬರ್ತೀನಿ. ನಾ ಕೇಳಿದ್ದನ್ನು ಕೊಡ್ಬೇಕು ಇವತ್ತು ನಿನ್ನ ಮನಾಗ ಅಂತ. ಕೇಳು ಯಪ್ಪ, ಬಗ್ಗೆ ಜೋಳ ಬೇಡಿದಿ, ಒಪ್ಪತ್ತು ಊಟ ಬೇಡಿದಿ, ಬರ್ಸಾಕೆ ನಾ ದುಡ್ಡಲ್ಲ, ಇನ್ನೇನು ಕೇಳ್ಕೊಡ್ತೀನಿ. ಇಲ್ಲ ಕೊಡ್ತೀನಿ ಅಂದ್ರೆ ಮಾತು ಕೊಟ್ಟರೆ ಕೊಡ್ತೀನಿ. ಇನ್ನೂ ಏನು ಊಟಕ್ಕೆ ಕುಂತೀವ, ಅಮ್ಮ ರೊಟ್ಟಿ ಮಾಡೋಕ್ಕತ್ತಾಳ, ಮನುಷ್ಯ ರೊಟ್ಟಿ ತಿಂದು. ಇಲ್ಲ ಏನಿಲ್ಲ, ಕೊಡ್ತೀನಿ ಅಂತಂದ್ರೆ ಕೇಳ್ತೀನಿ. ಕೇಳು ಯಪ್ಪ, ನಿನಗಿನ ಹೆಚ್ಚಿದೆ ಅಂತ ಕೇಳು ಕೊಟ್ಟೆ ಕೊಡ್ತೀನಿ ನಾವು.
ನೀನು ಸೊಸಿ ಕರಿ ಅಂತ. ಸೊಸಿ ಕರಿ ಒಳಗೆ ಬಂದು, ಏನು ಮಾವ ನಿಮ್ಮ ಕತ್ತಿ ಅಂದು. ಇವ ಬಾವಿ ಕಟ್ಟಿ ಮೇಲೆ ನೋಡಿದ. ಹೌದು ಅದಕ್ಕೆ ಬಂದೀನಿ ಅಂತಂದಿವ. ಅದಕ್ಕೆ ಬಂದೀನಿ. ಏನು ಮಾಡಿ ತಗೋ ಈ ಬಾರ್ಕೋಲ್ ತಗೋದು. ಬಾರ್ಕೋಲ್ ಅಂತೀರಲ್ಲ, ಏನು ಹಳ್ಳಿ ಗಾಡಿ ನಮ್ಮಗಳು ದೊಡ್ಡ ಕಮತದ ಬಾರ್ಕೋಲು. ಇದನ್ನು ತಗೊಂಡು ನನ್ನ ಮೈ ಹೆಣ್ಣನ್ನು 10 ಕಿಲೋ ಗೋಡಿ ಅಂತಂದ್ರು ಶರೀಫರು. ನಿನ್ನ ಶಕ್ತಿ ಮೀರೋದು. ಯಾಕಂದು ಏನು ವಿಚಾರ ಮಾಡಬೇಡ, ನಿಮ್ಮ ಮಾವ ಕೊಡ್ತೀನಂದ್ರೆ ನಾ ಕೇಳಿ. ಇವತ್ತು ನಿಮ್ಮ ಮನೆಯೊಳಗೆ ನೀರಿನ ಜಳಕ ಹೋಗ್ಬತ್ತಿಲ್ಲ, ಪೂಜೆ ಆಗಬೇಕು ಅಂತ. ಆಗ ನಿಮ್ಮ ಹೊಡಿತೀವಿ. ನನ್ನ ಮನೆತನಕ್ಕೆ ನನ್ನ ಮುತ್ತೈತನಿಕೆ ತಕ್ಕಿ ಆಗೋಲ್ಲ ಅಂತಂದ್ರೆ ನಾ ಹೊಡಿತೀನಿ. ಇದು ನನ್ನ ಗುರುಗಳು ನಡೆಸ್ಕೊಡ್ತಾರೆ. ಹೊಡಿಯೋದು ಬಾರ್ಕೊಂಡು ಗುರು ಗುರು ಮನಸ್ಸು ಹೇಳ್ತು, ಮಡಿಯಾಗಿನಿ ಹೆಣ್ಣು ಮೋರ್ಚ್ ಹೋಗ್ಬಿಟ್ರು. ಅವಾಗ ಗುರು ಗೋವಿಂದ ಅಂತಿದ್ರು, ಬಾರ್ಕೋಲ್ ತಗೊಂಡು ಇವು ಬಡಿದ್ರೆ ಆ ಪೆಟ್ಟು ಆ ನೋವು ಗೋವಿಂದ ಭಟ್ರಿಗೆ ಆಗ್ತಿತ್ತು. ಸಮರಸ ಗುರುವಿಗೆ ನೋವಾದ ಶಿಷ್ಯ ತಿಳ್ಕೊಬೇಕು ನೀವು ಆಗ್ತದ. ಎಲ್ಲೆದ್ದು ನನ್ನ ಶಿಷ್ಯ ಆರಾಮಿಲ್ಲ ಅಂದ್ಬಿಟ್ಟು ಶಿಷ್ಯ ಅದ್ಭುತ ಬೆಂಕಿರಲಿ, ಸಿಡಿಲು ಬಂದು ಎರುಗುತ್ತಿರಲಿ, ಹಾವಿನ ಸಿಕ್ಕಿರಲಿ, ಮುರ್ತು ಬಂದು ಅವನು ಎರುತ್ತಿರಲಿ, ಗುರುವಿನ ಕೃಪಾ ಆಯಿತು ಅಂತಂದ್ರೆ ಎಲ್ಲವೂ ಬೈಲಾಗಿ ಹೋಗ್ತದೆ. ಭಾವ ಪರಿವರ್ತನೆ ಆದಾಗ ಮೀನ ತನ್ನ ಮರಿಗೆ ಎಂದೂ ಹಾಲು ಕುಡ್ಸಂಗಿಲ್ಲ. ಮರಿ ಹೊರಗೆ ಬಂತು ಅಂದ್ರೆ ನೀರು ಪ್ರಭಾವ ಕೆತ್ತ ಹೋಗ್ಬಿಡ್ತಾವಲ್ಲ. ಒಳ್ಳೆ ಭಾವದಿಂದ ಮೀನು ಏನಂತೈತೆ ಅಂದ್ರೆ, ಎಲ್ಲೇ ನೀರು ಶಾಲೆಗೆ ತಪ್ಪಿಸ್ಕೊಳ್ಳೋದಂತ ನಮ್ಮ ಮಕ್ಕಳು ಹಸು ಆತಂದ್ರೆ ಸುಖವಾಗಿದೆ ಅಂತ ಭಾವನೆ ಮಾಡಿ ಹೊಟ್ಟೆ ತುಂಬುತ್ತಂತ ಮೀನಿನ ಮರಿಗೆ ಹೊಟ್ಟೆ ತುಂಬ ಹೋಗ್ಬಿಡ್ತೈತಂತ. ಇದು ಭಾವ. ಆಗ ಮುಂದೆ ಶರೀಫರು ಆನಂದವಾಗಿದ್ರು. ಗೋವಿಂದ ಭಟ್ರು ಅಂತ, ಏನೋ ಮಗನ ಶರೀಫ, ಯಪ್ಪ ಜಳಕ ಮಾಡ್ಬೇಕು. ಇನ್ಯಾ ಜಳಕೋ? ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರ ನುಗ್ಗಿದ ಭವಭಾರ, ಹಾಕಿದ ಜನಿವಾರ ನುಗ್ಗಿದ ಭವಭಾರ, ಸಂಧ್ಯಾ ವಂದನ ತರಿಸಿ ಹಾಕಿದ ಜನಿವಾರ. ಹಾಕಿದ ಜನಿವಾರವ ಎಂದೆಂದು ಮೈಗೆ ಆಗಬಾರ್ದಂತ ಜನ ಹಾಕಿದ. ಅವಾಗ ಯಾಕಿದೆ ಹೇಳ್ತು, ಭಾವನೆ ಕೇಳ್ತಾರೆ ಚಿತ್ರ ಕಥೆ. ಅದಕ್ಕೆ ಭಾವವನ್ನು ತಂದು ಕೊಟ್ಟಂಥವ್ರು ನಮ್ಮ ಶರಣರು, ಸಂತರು, ಮಹಾಂತರು. ಅದಕ್ಕೆ ಭಾವ ಬರಬೇಕು. ಭಾವನೆ ಇಲ್ಲ ನೀಡಿದಂತಂದ್ರೆ ಒಂದು ಬಂಡಿ ಪ್ರಸಾದ ನೀಡಿದ್ರು ಕೂಡ ವ್ಯರ್ಥ, ಒಂದು ಬಂಡಿ ಪ್ರಸಾದ ಕೊಡಿದ್ರೆ ವ್ಯರ್ಥ. ಅದಕ್ಕಂತ ಏನಿಲ್ಲ. ಭಾವನೆ ಇತ್ತಂದ್ರೆ ಒಂದಗಳು ಉಂಡ ಕೃಷ್ಣ ಪರಮಾತ್ಮ ಮಧ್ಯರಾತ್ರಿ ಒಳಗೆ ಪಾಂಡವರ ಆಶ್ರಮದೊಳಗೆ ದುರ್ಯೋಧನ ಸೇವೆ ಮಾಡಿ ದುರ್ವ್ಯಾಸರದ ಏನು ಬೇಡ್ತೀವಿ ಬೇಕು ವರನ ಬೇಡಿಕೆ ಕೊಡ್ತೀನಿ, ಸೇವೆಗೆ ತೃಪ್ತಾಗಿನಿ ಅಂದ. ಏನಂದ ದುರ್ಯೋಧನ, ನೀನು 100 ಮಂದಿ ಶಿಷ್ಯರು ಕರ್ಕೊಂಡು ಹೋಗಿ ಪಾಂಡವರು ಮಧ್ಯರಾತ್ರಿ ಇದ್ದಾಗ ಅವ್ರ ಆಶ್ರಮಕ್ಕೆ ಹೋಗಿ ಪ್ರಸಾದ ಕೇಳು, ಇಲ್ಲಿದ್ರೆ ಅವ್ರು ಶಾಪ್ ಕೊಡಂತ ಬೇಡಿಕೊಂಡು ದುರ್ಯೋಧನ ಶಾಪ್ ಕೊಡಂತ. ಆಯ್ತು ಬಂದ. ಆಗ ದುರ್ವ್ಯಾಸರು ಬಂದರು, ಧರ್ಮರಾಜ ಈ ನದಿಗೆ ಹೋಗಿ ಸ್ನಾನ ಮಾಡಿಬಿಡ್ತೀವಿ, ನಾವು ಬಂದು ಪ್ರಸಾದ ಆಗೋದು. ವನವಾಸದೊಳಗೆ ಅಕ್ಷಯ ಪಾತ್ರೆ ಕೊಟ್ಟಿದ್ದ ಕೃಷ್ಣ. ಬೆಳಗಿನ ಜಾವಕ್ಕೆ ಒಂದು ಅಗಳು ಉಳಿದಿತ್ತಂದ್ರೆ ಅದಕ್ಕೆ ಹಾಕಿ ನಮಗೆ ಸಂಕಲ್ಪ ಮಾಡಿಬಿಟ್ರೆ, ಒಳ್ಳೆಯ ಭಾವದಿಂದ ಪ್ರಾರ್ಥನೆ ಮಾಡಿಬಿಟ್ರೆ 1000 ಮಂದಿ ಪ್ರಸಾದ ಹಾಕಿತ್ತು. ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದ. ಅಕ್ಷಯ ಪಾತ್ರೆ ಎಲ್ಲರೂ ಉಂಡು ಮಕ್ಕಳು ಬೆಳಿಗ್ಗೆ ಆಗೋದು. ಅದು ಎಲ್ಲರೂ ಉಂಡ ಪಾತ್ರೆ ಡಬ್ಬ ಹಾಕಿದ್ದು. ಧರ್ಮರಾಜ ದ್ರೌಪದಿ ಕರೆದ. ದುರ್ವ್ಯಾಸ ಮಾನವಿಗಳು ನದಿಗೆ ಹೋಗಿ ಬರೋದ್ರಾಗ ಪ್ರಸಾದ ಏನು ಮಾಡಿ ಸ್ವಾಮಿ, ಬೆಳಿಗ್ಗೆ ಅದು ಕೆಲಸ, ಬೆಳಿಗ್ಗೆ ಅದು ಪಾತ್ರೆ ತೊಗೊಂಡು ಡಬ್ಬ ಹಾಕಿ ಬೆಳಿಗ್ಗೆ ಭಾಳ ಸಂಕಲ್ಪ ಮಾಡಿದ್ರೆ ಬರ್ತದೆ. ಹೇಗ ಮಾಡಿದ್ರೆ ಶಾಪ ಕೊಡ್ತಾರ. ಆ ಕೃಷ್ಣ ಪರಮಾತ್ಮನ ಕರೆದು ಬಂದ. ಯಾಕೆ ಹೀಗೈತೆ? ಹೌದಾ, ಸರಿ, ಒಂದು ಅಗಳು ಉಳೈತೆ ನೋಡುವಂತಂದ. ನೋಡಿ ಎಷ್ಟು ವಿಚಿತ್ರದ. ಕೃಷ್ಣಂತ ದ್ರೌಪದಿಗೆ ಒಂದು ಅಗಳು ಉಳೈತೆ ನೋಡುವಂತ ಹುಡುಗಿ ಇಲ್ಲ ಅಂದು. ಹಾಗೆ ಮಾಡಿ ಮಾಡಿದ್ರೆ ಎಲ್ಲೋ ಒಂದು ಅಗಳು ಅಕ್ಷಯ ಪಾತ್ರೆ ಉಳಿದೈತೆ ದ್ರೌಪದಿ ತಾಯಿಲ್ಲ. ಹೊಳೆಯ ಸ್ನಾನಕ್ಕೆ ಹೋಯ್ತಿರಲ್ಲ, ಸಂಕಲ್ಪ ಮಾಡಿದ ಒಳ್ಳೆಯ ಭಾವನೆ ಮಾಡಿಕೊಂಡ ಕೃಷ್ಣ ಪರಮಾತ್ಮ. ಕೈಯಾಗಿಡಿದು ಒಳ್ಳೆಯ ಭಾವದಿಂದ ತಗೋತೀನಿ,
ಈ ಒಂದಗಳು ಪ್ರಸಾದ ತಗೊಂಡದಕ್ಕೆ ಆ ದುರ್ವ್ಯಾಸ ಮುನಿಗಳ ಸರ್ವ ವ್ಯವಸ್ಥೆ ಏನೈತಲ್ಲ ಅವರೆಲ್ಲರಿಗೆ ಆನಂದವಾಗಿ ತೃಪ್ತಿ ಆಗಲಿ ಅಂತ ತಿಳ್ಕೊಂಡು ಒಂದು ಅಗಳನ್ನು ಸ್ವೀಕಾರ ಮಾಡಿದ. ಅಲ್ಲಿ ಬಾಟಿ ಚಿಟಿನ ಕತ್ತೆ ಅವ್ರದ್ದು ನದಿಯಾಗ ಜಳಕ ಮಾಡುವಾಗ ಬರಲಿಲ್ಲ. ಆಗ ಭೀಮನ್ ಕಳಿಸಿದ್ರು. ಆಗ ದುರ್ವ್ಯಾಸರಂತ ನನಗೆ ಇಲ್ಲಪ್ಪ, ಒಂದು ಸ್ವಲ್ಪ ಒಂದು ಚಮಚದಾಟ ಅನ್ನ ಹೋಗೋಕೆ ಜಾಗ ಇಲ್ಲ, ನಮ್ಮ ತೃಪ್ತಿ ಆಗ್ಬಿಟ್ಟೆ, ಅಲ್ಲಿ ಅಡುಗೆ ಮಾಡಿರ್ತೀವಿ ಬರ್ಲಿಕ್ಕೆ ನೋಡಿದ ಭೀಮ. ಆಮೇಲೆ ದುರ್ವ್ಯಾಸರು ಬಂದು ಶರಣಾಗತ್ರ ಆದ. ಕೃಷ್ಣ ಪರಮಾತ್ಮ ನಿಮ್ಮಲ್ಲಿರುವಾಗ ಪಾಂಡವರಿರ್ತು ಒಳ್ಳೆ ಪಾಂಡವರು ನಿಮ್ಗೇನು ಕೊರತೆ ಆಗೋದಿಲ್ಲ. ದುಷ್ಟ ದುರ್ಯೋಧನ ಮಾತಿಗೆ ನಾನು ಕೆಟ್ಟು ಅಂತ ತಿಳ್ಕೊಂಡು ಹೋದ ಅಂತ ಕಥೆ ಬರ್ತದ. ಭಾವ ಒಳ್ಳೆ ಭಾವ ಅಂತ ಒಂದು ಅಗಲ್ಕೊಡು, ಒಂದು ಅಗಳು ಒಮ್ಮೆ ಶಿವನೆಂದರೆ ಸಾಲನೆಂದರೆ ಅದಕ್ಕೆ ಒಳ್ಳೆಯ ಭಾವದಿಂದ ಶರಣರು ಶಿವಯೋಗಿಗಳು ಸಂತ ಮಾಂತರು ಸಂಚಾರ ಮಾರ್ಗದೊಳಗೆ ಮಹಾಶಿವಯೋಗಿ ನಿನ್ನೆ ಬೆದರಳ್ಳಿ ಬಂದು ಒಳ್ಳೆಯ ಭಾವದಿಂದ ಪೂಜಿಸಿದಂಥ ರಾಮಲಿಂಗಪ್ಪನವರ ಭಾವವನ್ನು ನೀರು ತಂದು ಅವರ ತೋಟವನ್ನು ಶೃಂಗಾರ ಮಾಡಿ ಮುಂದೆ ಅವ್ರಿಗೆ ಗಂಡು ಕೂಸು ಆಗುವಂಗೆ ಆಶೀರ್ವಾದ ಮಾಡಿ ಮುಂದೆ ಪಯಣ ಮಾಡ್ತಾರೆ. ಎಲ್ಲಿ ಬರ್ತಾರೆ ಅನ್ನುವಂಥದ್ದನ್ನು ಇವತ್ತಿನ ಪ್ರವಚನದಲ್ಲಿ ಮುಂದೆ ಪುರಾಣದಲ್ಲಿ ನೋಡೋಣ. ಸ್ಥಳೀಯ ವಿಶ್ವಸನೀಯ SNJP ಟ್ರಸ್ಟ್ ಆಂಗ್ಲ ಮಾಧ್ಯಮ CBSE ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿನಿಯರು ದಿವಸ ಶ್ರೀಮಠಕ್ಕೆ ಆಗಮಿಸಿ ವಚನ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಆ ಮಕ್ಕಳಿಗೆ ಚಪ್ಪಾಳೆ ಮುಖಾಂತರ ಅವರಿಗೆ ಪ್ರೋತ್ಸಾಹ ಮಾಡಿ. ಎಲ್ಲರಿಗೂ ಶರಣಾರ್ಥಿಗಳು. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಉರಲಿಂಗ ಪೆಟ್ಟಿಗಳ ರಸನಲ್ಲಿ ಸದರವಲ್ಲ.
ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ನಂತರ ಶ್ರೀಗಳಿಂದ ಆಶೀರ್ವಾದ. ಸಾಂಬ ಜಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಬನವಾಸಿಯೊಳಗೋರ್ವ ಶಿವಭಕ್ತನಾಥ ಕುಲ ವನತಿಯೊಳಗೂಡಿ ಬಹುಭೋಗದ್ಯೋ ಸಂಸಾರವನ್ನು ಮಾಡುತ್ತಿದ್ದರವನಗಲನಿರುತ್ತಿರವನು ದಿನನಿತ್ಯ ಮಧುಕೇಶ್ವರನು ಒಪ್ಪುತ್ತಿರಲು ದಿನಸೇವೆಯನ್ನು ಸಲ್ಲಿಸುತ್ತಿರಲೊಮ್ಮೆ ಒಂದು ದಿನವನು ಕನಸಿನೋ ಮಧುಕೇಶ್ವರನು ನಿಜ ಜಂಗಮ ರೂಪದೊಳಗೊಂಡು ದಯಾಮಯ ವಾಣಿಯಿಂದ ಕರ್ತನವನು ಹೊರೆದನು. ಎಲೆ ಭಕ್ತ ಕೇಳಿಂದೆ ಗಂಟು ದಿನ ಎಲೆ ಭಕ್ತನೇ ಭಕ್ತಿಯಂ ಕೇಳಂಟನೇ ದಿನದೋ ಮಾ ಶಿವಯೋಗಿ ಓರ್ವನಿಲ್ಲಿಗೆ ಬರುವ ನಾಲಸದವನು ಭಕ್ತಿಯೊರೆಸಿ ನೀಲವರ ಜಾಗೋಪರಗಳಿಂದ ಪೂಜಿಸುತ್ತವು ಪಡಿಭೋಗ ಭಾಗ್ಯವನು ಎಂದು ಬೇಡಿದ ಮಧುಕೇಶ್ವರನ ಪರಮ ಸಂತೋಷನು ಹೋದನ. ಸಾಂಬದೇವ ಪಾರ್ವತಿ ಶಿವ ಹರ ಹರ ಮಹಾದೇವ. ಬಿದರಳ್ಳಿ ಅನ್ನುವಂಥ ಗ್ರಾಮದಿಂದ ಸಂಚಾರ ಮಾಡಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಬರ್ತಾರೆ. ಎಲ್ಲಿ ಬಂದ್ರು ಎಣ್ಣೆ ಕೈಲಾಸ ಅಂತಾರೆ. ಎಲ್ಲಿ? ಮಲೆನಾಡಿನ ಶೃಂಗಾರ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಬನವಾಸಿ ಅಂತ ಬರ್ತದೆ. ಅದ್ಭುತವಾದಂಥ ನಾಡು ಬನವಾಸಿ. ಪಂಪ ಬರಿತಾನೆ, ಆರಂಕುಶ ಬಿಟ್ಟರ ಬನವಾಸ ನೆನೆವುದನ್ನಮನ ಅಂತಂದ. ಭಾಳ ಶೃಂಗಾರ ನಾಡು, ಶರಣರು ಮೆಟ್ಟಿದಂಥ ಪವಿತ್ರವಾದ ನಾಡು ಬನವಾಸಿ. ಅಲ್ಲಪ್ರದರು ಅಲ್ಲಿಂದನೇ ಬಂದರು, ಅಕ್ಕಮಾದೇವಿ ಅಲ್ಲಿಂದಲೇ ಬಂತು. ಎಂಥ ವೈರಾಗ್ಯ ಇದೆ, ಎಂಥ ಭಾವ. ಇಲ್ಲಿ ಮಧುಕೇಶ್ವರ ದೇವಾಲಯ ದೊಡ್ಡ ಸುಕ್ಷೇತ್ರ, ಜಾಗೃತ ಸ್ಥಾನ. ಮಮಕಾರ ಭೂಪಾಲ ಅಂತ ತಿಳ್ಕೊಂಡು ಆ ನಾಡನ್ನು ಕೂಡ ಆಳ್ದ ಅಂತ ಪ್ರಭುಲಿಂಗಿಯೊಳಗೆ ಬರ್ತದೆ. ಅಲ್ಲೊಬ್ಬ ಭಕ್ತಿ ಪರಮ ಜಂಗಮ ಪ್ರೇಮ ಲಿಂಗ ಪೂಜೆ ನಿಧಿ ಧರ್ಮದ ಅಭಿಮಾನಿ ನಿತ್ಯ ಮಧುಕೇಶ್ವರನ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಸತಿಪತಿಗಳು ಬಂದು. ಹ್ಯಾಂಗ ಪೂಜೆ ಮುಗಿಯುವವರೆಗೂ ಒಂಟಿಗಾಲಿ ಸೇವೆಯನ್ನು ಅರ್ಚನೆ ಮಾಡ್ತಿದ್ವಿ. ಒಂಟಿಗಾಲಿ ದೇವರು ಒಲಿಬೇಕಾದ್ರೆ ಅಕ್ಷರ ಹಿಡಿಯೋದ್ರಲ್ಲಿ ಮನಸಾರ ಮನಸ್ಸಿನೊಳಗೆ ಒಳಗೂರಿಗೆ ಏಕಾಂಗಿಯಾಗಿ ನಿಂತಾಗ ಒಪ್ಪುತ್ತಿದ್ದು. ಇವರ ಭಕ್ತಿಗೆ ಒಲಿದು, ಇವರ ಮನಸ್ಸಿಗಾಗಿ ಒಲಿದು ಮಧುಕೇಶ್ವರರು ಕನಸಿನಾಗ ಬಂದಂಥ ಜಂಗಮನಾಗಿ ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದೆ, ನಿಮ್ಮ ಶಿವಾಗ ಮೆಚ್ಚಿರಪ್ಪ. ಕೇಳು, ಇಂದು ಗಂಟೆಯಿಂದೊಳಗೆ ಇಲ್ಲೊಬ್ಬ ಮಹಾಶಿವೋಗಿ ಬರ್ತಾನೆ. ಅವನು ಕರೆದುಕೊಂಡು ಹೋಗಿ ಪ್ರಸಾದ ಮಾಡಿ ನಿನ್ನ ಇಚ್ಛೆಯನ್ನು ತೀರೈಸ್ಕೋ ತಿಳ್ಕೊಂಡು ಕನಸಿನಾಗ ಬಂದು ಹೇಳಿದ ಮಧುಕೇಶ್ವರ. ಕನಸು ಒಬ್ಬೊಬ್ಬರಿಗೆ ಕನಸು ಬಿದ್ದು ಸತ್ಯನ ಬೀಳ್ತಾವೆ. ಒಬ್ಬೊಬ್ರು ಕನಸು ನಮಗೂ ಬೀಳ್ತಾವೆ. ಕನಸು ನಾವು ಕಲ್ಪನೆ ಹ್ಯಾಂಗೆ ಮಾಡ್ಕೊತೀವಿ ಅಂದ್ರೆ ಒಳ್ಳೇದಾಗತ್ತೆ, ಒಂದು ಕಲ್ಪನೆ ಮಾಡಿಕೊಡೋದೇ ಇಲ್ಲ. ಯಾರ ಮಲ್ಲಮ್ಮ ಹೇಳ್ತದ ಶಾಂತವಾಗ, ಯವ್ವ ನನ್ನ ಕನಸಿನಾಗ ದುರ್ದುಂಡಪ್ಪ ಬಂದಿದ್ನ, ಯವ್ವ ಬರಬಾರ್ದಿತ್ತಲ್ಲ, ಯವ್ವ ತಣ್ಣಗಿದ್ದಿ, ಚಲೋ ಇದ್ದಿ, ಮಕ್ಕ ನೌಕರಿ ಸಿಕ್ಕಿತ್ತು, ಯಾಕ ಅಂದು. ಮತ್ತು ಹಿಂಗೆ ಹೇಳಿದ್ರೆ ಯವ್ವ ನಿಜಲಿಂಗಪ್ಪ ದುರ್ದುಂಡಪ್ಪ ಕನಸಿನ ಬಂದ್ರೆ 3 ದಿನದಾಗ ಸಾಯ್ತಾರಂತ ತಾಯ್ತು. ಮತ್ತು ಈ ಪರಿ ಯಾರು ಬರ್ತಾರನ್ರಿ
ಕನಸಿನಿಗೆ ಏನಂದ್ರೆ ಈಗ ನಮ್ಮ ಭಾವನೆ ಹೇಗೈತೆ ಅಂದ್ರೆ ನಮ್ಮ ಭಾವನೆ ಏನಕ್ಕೆ ಹ್ಯಾಂಗಿರ್ತೈತಿ ಈ ಸಹಜವಾಗಿ ಯಾರ ಇಲ್ಲ ತಾಯಿದ್ರ ನಾವು ಅಲ್ಲಿ ರೈತಾಕಿ ಒಳಗೆ ಹೊಲಕ್ಕೆ ಬರ್ತಿರ್ತೀವಿ ಕಾಲಾಗಿ ಏರ್ತೀವಿ ನಾವು ಕಬ್ಬಿನೊಳಗೆ ಹಾಲು ಬರ್ತಿರ್ತೀವಿ ಸ್ವಲ್ಪ ಕತ್ಲಾಗ್ತದೆ ಹೊತ್ತು ಮುಡ್ತದ ಮಬ್ಬಾಕೈತಿ 4 ಮಂದಿ ತಾಯಿಂದ ಬರ್ತಿರ್ತಾರೆ ಅಲ್ಲಿ ಗಾಳಿಗೆ ತನ್ನ ಪಾಡಿ ತಾವು ಕಂಟಿ ಅಂತೀರಿ ಕಂಟಿ ಜಿರಕ್ ಅಂತ ಹೌದ್ರೆ ಅವು ಮುಂದ್ಲಕ್ಕಂತಾರೆ ಹುಷಾರಿ ಹಂಚಬೇಡಿ ಯಾಕ ಯವ್ವ ನೀವು ಅಂದ್ರೆ ಹೇಳಿದ್ರೆ ಅನಿಸ್ತೀರಿ ಹೇಳ್ಬೇಡ್ರಿ ಯಾರು ದುರ್ಗುಂಡಪ್ಪದನ ನಿಜರಿಗೆ ದೇವ್ರದನ ಅಂತ ಹೇಳಂಗೇ ಇಲ್ಲ ದೇವತಿ ಹುಷಾರಿ ಬರ್ರಿ ಅಂತ ದೇವತಿ ಹುಷಾರಿ ಬರ್ರಿ ಅಂದಾಗ ಭಯ ಆಗುತ್ತಲ್ರಿ ಮತ್ತು ದೇವ ಸಂತೋಷ ಆಗುತ್ತಾನ ಅದಕ್ಕೆ ನಮ್ಮ ಭಯನ ನಮ್ಮ ಮಾತಾ ನಮ್ಮ ಭಯ ತಂದು ಕೊಡ್ತದ ನೀ ಏನಾದ್ರು ಒಂದು ಸುಂದರವಾದ ಗಾಳಿ ಬಿಟ್ಟಂದ್ರೆ ಆನಂದವಾಗಿ ಬಂತಂದ್ರೆ ಅದು ಏನಂತೀವಿ ಅಂದ್ರೆ ನಿಜವಾದ ದೇವರು ಕೊಟ್ಟಂಥ ಗಾಳಿ ಅಂತೀವಿ ದೇವರು ಅಂತೀವಿ ಅದಕ್ಕೆ ದೇವರ ಕಲ್ಪನಾ ಬರ್ಬೇಕು ನಮಗೆ ಇಲ್ಲಿ ಮಧುಕೇಶ್ವರನ ಜಂಗಮನಾಗಿ ಬಂದು ಕನಸಿನಾಗ ಬಂದು ಹೇಳಿದ ಇಂದಿಗೆಟ್ಟಿನೊಳಗೆ ಕಾಯಿಲೆ ತಿಳ್ಕೊಂಡಂದಾಗ ಕಾದ್ರು 8 ದಿವಸ 8ನೇ ದಿನ ಆಯಿತು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸತಿಪತಿ ನೀರುವರು ಕೂಡಿಕೊಂಡು ಗುಡಿಗೆ ಬರ್ತಾರೆ ಬಗಲಲ್ಲಿ ಜೋಳಿಗೆ ಕಿರಿದಾದ ಬೆತ್ತ ಮಾಸಿದ ಕಿವಿಟಪ್ಪಿಗೆ ಅಪಾಲೆ ಮಾಸ ಪುರಾಣ ನೋಡ್ರಿ ಕಿವಿಟಪ್ಪಿಗೆ ಅವ್ರು ಕಾಯ ಮಾದ ಇದ್ರಿ ಅವ್ರು ಬರೋದಿಲ್ಲ ಕಿವಿಟಪ್ಪಿಗೆ ಎಲ್ಲಿಂದ ಗುರುಗಳು ಕೊಟ್ಟದ್ದು ಕಿವಿಟಪ್ಪಿಗೆ ಇದು ಬಿಟ್ಟು ಕೂತಿದ್ದ ಗುಡಿಯ ಭಾಗದೊಳಗೆ ಪರಿಚಯ ಇಲ್ಲ ಇನ್ನೊಬ್ಬರಿಲ್ಲ ಅಡಂಬರದಾಗಿದ್ದ ಕರೀತಾರೆ ಏಕಾಗಿ ಬಂದವ್ರು ಕರೆಯೋದು ಭಾಳ ಕಷ್ಟ ಶಿವಯೋಗಿ ಗುರುತಿಸ್ಬೇಕಲ್ರಿ ಒಳ್ಳೆ ರೀತಿ ಅದ್ಭುತವಾಗಿ ಬಂದವ್ರು ಭಾಳ ವ್ಯವಸ್ಥೆ ಮಾಡ್ತಾರೆ ಆದರೆ ಏನೂ ಇಲ್ಲ ಬರಿಗೈ ಕೈಯೊಳಗೆ ತಂಗಿ ಯೋಗ ದಂಡ ಕಮಂಡಲ ಏನಿಲ್ಲ ಹುಟ್ಟು ಬಟ್ಟೆ ಬಿಟ್ಟು ಮತ್ತೇನಿಲ್ಲ ಬಗಲಾಗೋದು ಜೋಡಿಗೆ ಕೂತಿದ್ದ ಬಂದು ಭಕ್ತರು ಸತಿಪತಿಗಳು ಬಂದರು ಮಧುಕೇಶ್ವರ ಸಾಷ್ಟಾಂಗ ಮಾಡಿದ್ರು ಬುದ್ಧಿ ಮನೆಗೆ ದಯಮಾಡಿಸ್ಬೇಕು ತಾವು ದಯಮಾಡಿಸ್ಬೇಕು ಅಂತ ಹೇಳಿದಾಗ ಇಲ್ಲ ಮಧುಕೇಶ್ವರ ಬಂದು ನಮ್ಗೆ ಅಪ್ಪಣೆ ಮಾಡ್ಯಾರಪ್ಪ ತಾವು ಬಂದು ದಯಮಾಡಿಸ್ಬೇಕು ಅಂತ ತಿಳ್ಕೊಂಡು ಬಂದಾಗ ಆಯ್ತು ತಿಳ್ಕೊಂಡು ಬಂದು ಮಧುಕೇಶ್ವರನೇ ಎಲ್ಲ ವ್ಯವಸ್ಥೆ ಮಾಡಿ ಯಾಕಂದ್ರೆ ದೇವರು ಅನಾಥರಿಗೆಲ್ಲ ವ್ಯವಸ್ಥೆ ಮಾಡೇ ಬಿಡ್ತಾನೆ ಮಾಡೇನಿಲ್ರಿ ಏನು ಯಾರು ಅಂಜಡಿಲ್ಲ ಜಂಜಡಿಲ್ಲ ದುಃಖ ಇಲ್ಲ ಏನಿಲ್ಲ ಹೋಗೋದು ಒಂದೇ ಅವ್ರ ಕರ್ತವ್ಯ ಸಂಚಾರ ಮಾಡೋದು ಒಂದೇ ಕರ್ತವ್ಯ ಅಕ್ಕಮಹಾದೇವಿಗೆ ಯಾರು ವ್ಯವಸ್ಥೆ ಮಾಡಿ ಬರ್ತಾರೆ ನಾವು ಪ್ರವಾಸಕ್ಕೆ ಹೊಂಟ್ರಿ ಹೇಳ್ತೀವಿ ಪ್ರವಾಸಕ್ಕೆ ಹೋದ್ರೆ ಫೋನ್ ಮಾಡ್ತೀವಿ ಬೆಳಗಾವಿಗೆ ಬರ್ತಾರೆ ಅಣ್ಣವರು ಅಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿ ಅಂತೀವಿ ನಾವು ಅಂತೀವಲ್ರಿ ಈ ಫೋನ್ ಬಿಟ್ಟುಗಳೇ ಬೆಳಗಾವಿ ಮಧ್ಯಾಹ್ನ ಪ್ರಸಾದ ಮಾಡಿ ಸಂಜೆ ಪ್ರಸಾದ ಅಲ್ಲಿ ಆಚೆಕ್ ಮಾಡಿ ಇನ್ನೊಂದು ಅಲ್ಲೇಕ್ ಮಾಡಿ ಇಲ್ಲಿ ಇಲ್ಲ ಗೊತ್ತಿಲ್ಲ ದುಡ್ಡಿಲ್ಲ ಆದರೂ ನಿಂದ್ರವಾಗಿಲ್ಲ ಹೋಗೋದು ಅಂತಾರಲ್ಲ ಕೆರೆ ಬಾವಿಗಳುಂಟು ಬೇಡಿ ಬಡಲೇ ಕೈಯ ನರಕುಲಿರನಂದ್ರೆ ಷಡಕ್ಷರ ಕವಿಗಳು ಅಂದರೆ ಬೇಡಿ ಯಾಕೆ ಬಡಲಿ ಅವ್ರ ಹತ್ರ ಏನದ ನಮಗಾಗಿ ನಿರ್ಮಿಸಿದ ಕೆರೆ ಬಾವಿಗಳುಂಟು ನೀಡುವಂಥ ಹುಡ್ಸ್ಯಾಣ ಅಂದ್ರು ಷಡಕ್ಷರ ಕವಿಗಳು ನನಗ್ಯಾಕೆ ಚಿಂತೆ ನಿನ್ಯಾಕೆ ಬೇಡೋ ಅಂತಂದ್ರು ಹಾಗೆ ಅಕ್ಕಮಹಾದೇವಿ ಬಂದು ಎಂಥ ಭಾವ ಏನಂದ್ಲು ಹಸಿವಾದೊಡೆ ಭಿಕ್ಷಾನ್ಯಗಳುಂಟು ಇದೋ ಸಂಪತ್ತು ಹಸಿವಾದಡೆ ಭಿಕ್ಷಾನ್ಯಗಳುಂಟು ತೃಷೆಯಾದಡೆ ಕೆರೆ ಬಾವಿಗಳುಂಟು ನೀರಡಿಕೆ ಆದ್ರೆ ನಮ್ಮೂರು ಬಂದೈತಿ ಕೃಷ್ಣ ನದಿ ನೀರು ಕುಡಿಬಾರ್ದು ಕರೀತಾನ್ರಿ ಯಾರಿಗೆ ಅಂತೀರೇನ್ರಿ ಯಾರಿಗೆ ತೃಷೆಯಾದಡ ಕೆರೆ ಬಾವಿಗಳುಂಟು ಶಯನಕ್ಕೆ ಹಾಳು ಆರಾಮ ಮಲ್ಕೊಳ್ಳಕ್ಕೆ ಹಾಳು ದೇಗುಲಗಳುಂಟು ಆತ್ಮಸಂಘಾತಕ್ಕೆ ನಿನಗೆ ಯಾರು ಏನಾರು ಬಂದರೆ ಯಾರು ಮಾಡಿದ್ರೆ ಎಷ್ಟು ವಿಶ್ವಾಸ ಇರ್ಬೇಕಂತ ಭಾವ ಇರಬೇಕು ಅವ್ರು ವಿಚಾರ ಮಾಡೋದು ನಾವು ಹಂಗೆ ಮಾಡ್ಕೊಂತ ಒಳಗಿಳಿಯೋಣ ಎಂಥ ಧೈರ್ಯ ಇರ್ಬೇಕು ಅಕ್ಕಮಹಾದೇವಿಗೆ ಎಲ್ಲಿ ಉಡ್ತಡಿ ಶಿವಮೊಗ್ಗ ಜಿಲ್ಲೆ ಯವ್ವ ಎಲ್ಲಿ ಕಲ್ಯಾಣ ಎಲ್ಲಿ ಶ್ರೀಶೈಲ 18 ವರ್ಷ ತಾರುಣ್ಯ ದಿಗಂಬರ ಕೇಸರಿ ಬಂದ್ಲು ಏನಿಲ್ಲ ಕೈಯಾಗ ರುದ್ರಾಕ್ಷಿ ಮಾಡಿಬಿಟ್ಟು ಮತ್ತೇನು ಬಂದು ಆತ್ಮಸಂಘಾತಕ್ಕೆ ನಮ್ಮ ಧರ್ಮನ ನಮ್ಮನ್ನು ಕಾಯ್ತದ ಯಾರು ಕಾದಿಲ್ಲ ನಮ್ಮ ಧರ್ಮ ನಾವು ಮಾಡಿದ ದಾನ ಉಂಡುತ್ತು ಹುಟ್ಟುತ್ತು ಇಲ್ಲೇ ಉಳಿದಿತ್ತು ದಾನ ಕೊಟ್ಟುದು ದಾರಿ ಬುತ್ತಿಗಾಗಿತ್ತು ಕಲಬುರಗಿ ಜಿಲ್ಲೆ ಕಡುಪಾಳ ಮಡಿವಾಳಪ್ಪನ ಹೇಳ್ತಾರೆ ಮಾತನ್ನು ಉಂಡುತ್ತು ಹುಟ್ಟುತ್ತು ಇಲ್ಲೇ ಉಳಿದಿತ್ತು ದಾನ ಕೊಟ್ಟುದು ದಾರಿ ಬುತ್ತಿಗಾಗಿತ್ತು
ನೀ ಏನಾರಿನ ದಾನ ಮಾಡಿದ್ದೆ ಅಂದ್ರೆ ಅಲ್ಲಿ ಮುಂದೆ ಹೋಗಿದ್ರೆ 10 ಕೈ ಭಗವಂತ ಇಟ್ಟಿರ್ತಾನಂತ, ಭಗವಂತ ಇಟ್ಟಿರ್ತಾನ. ಅದು ನಂಬಿದ್ರು, ನಮ್ಮ ಶರಣರು ನಂಬಿದ್ರು. ಆತ್ಮಸಂಗಾತಕ್ಕೆ ನೀಯನಗುಂಟು ಚನ್ನಮಲ್ಲಿಕಾರ್ಜುನ, ಈ ಕಾಯಿ ನಿಂದು ಅಂತಂದಾಗ ದೇವರೇ ಅಲ್ಲೆಲ್ಲೇ ಅವ್ರು ವ್ಯವಸ್ಥೆ ಮಾಡ್ತಾನೆ. ಹಾಗಿಲ್ಲ ಮಧುಕೇಶ್ವರ ನಂಬಿ ಬಂದಿದ್ದ ಮಾಂತ ಶಿವಯೋಗಿಗಳು ಬಂದಾಗ ಕೂತರು. ಆಯ್ತು, ಮಧುಕೇಶ್ವರ ಇಚ್ಛೆ ಅಂತ ತಿಳ್ಕೊಂಡು ಭಕ್ತರ ಮನೆಗೆ ಬಂದರು. ಭಕ್ತರ ಮನೆಗೆ ಆನಂದವಾಗಿ ಲಿಂಗ ಪೂಜೆ ಆಯಿತು. ಲಿಂಗ ಪೂಜೆಗೆ ಆನಂದವಾಗಿ ಬಸವ 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 ಎಂದೆಡೆ ಪಾಪದ ಸಿಗಟ್ಟು. ಬಸವಕ್ಷ ಮಹಾಮಂತ್ರವೇ ಬಸವಕ್ಷ ನನಗೆ, ಬಸವನ ನಾಮವೇ ಮಜ್ಜನ ನನಗೆ, ಬಸವನ ಬದುಕೇ ನನಗೆ ಸರ್ವಸ್ವವೇನಿಗೆ ತಿಳ್ಕೊಂಡು ಹಗಲು ഇരുಳು ಒಳಗು ಹೊರಗೆ ಬಸವಣ್ಣನ ಕಂಡಂಥ ಪಾಲಿನ ಮಾತ ಶಿವಯೋಗಿಗಳು ಬನವಾಸಿ ಭಕ್ತ ಮನೆಯಾಗ ಸ್ವಲ್ಪ ದಿನ ಉಳಿತಾರೆ. ಉಳಿದು ಅಪ್ಪ ನಿನ್ನ ಅಪೇಕ್ಷೆ ಏನು ಅಂತಂದಾಗ, ಯಪ್ಪ ನನಗೆ ಮಕ್ಕಳ ಕೊರತೆ, ಮಕ್ಕಳಾಗಿಲ್ಲ. 12 ವರ್ಷ ಮ್ಯಾಲೆ ಆಯಿತು ಮದುವೆ ಆಗಿ, 11 ವರ್ಷ ನಾವು ವ್ರತ ಮಾಡಿ ಬೇಡಿಕೊಂಡಿವಿ. ಯಾರನ್ನ? ಮಧುಕೇಶ್ವರನ. 11 ವರ್ಷ ಆದಮೇಲೆ ಮಧುಕೇಶ್ವರನಿಗೆ ವಾರದಿಂದ ಕನಸಿನ ಬಂದು ಹೇಳಿದ, ಇವತ್ತು ಹೇಳಿದ್ದೊಳಗೊಬ್ಬ ಮಹಾಶಿವಯೋಗಿ ನಿರಂಜನ ಪ್ರಭು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ ಪಾತ್ರ ಅನ್ನೋ ರೀತಿಯೊಳಗೆ ಸಂಚರಿಸಿ ಬರ್ತಾನಪ್ಪ. ಅವನನ್ನು ನೀವು ಗುರುತಿಸಿ ಮನೆಗೆ ಕರ್ಕೊಂಡು ಉಪಚಾರ ಮಾಡು, ನಿನಗೆಲ್ಲ ಪಡ್ಕೊಂತಂದಾಗಂತೆ ಸಂತಾನ ಅಂದಾಗ. ಆಗ ಮಾನ್ಸೂನ್ ಲಕ್ಕೊಂತ ಹೇಳ್ತಾರೆ, ನೋಡಪ್ಪ ಸಂಸಾರದೊಳಗೆ ಬರ್ತಿದ್ದದ್ದ ಮಕ್ಕಳ ಚಿಂತೆ, ಮಕ್ಕಳಾದರೆ ಗಳಿಕೆ ಚಿಂತೆ, ಕೊಡುವ ಚಿಂತೆ, ಬರುವ ಚಿಂತೆ, ಹೋಗುವ ಚಿಂತೆ, ಎಲ್ಲರಿಗೂ ಒಂದು ಚಿಂತೆ ಇದ್ದದ್ದು. ಚಿಂತೆ ಇಲ್ಲ ನೀವು ನಾವು ಅಂತೀವಿ, ಎಲ್ಲರಿಗಿನ ಆಚಾರ ಆರಾಮಾಗ ನೋಡ್ತೀವಿ, ನಮ್ಮ ಮಾಟ ಆರಾಮಿಲ್ಲ ಇಲ್ಲ ಅವು ಅದ್ರೇನ್ರಿಪ್ಪ. ಅಜ್ಜವ್ರಿಗೆ ಏನು ಕೈಯಾಗ ಕಾರು 4 ಮಂದಿ ಸೇವೆ ಮಾಡೋರು. ಹೌದು ಕರೆನ, ಅವರ ಸೇವೆ ಮಾಡಿದ್ರೆ ಬಂದು ಗ್ಯಾಸ್ ಹಚ್ಚಿದ್ರೆ ಶುರು ಕೆಲಸ, ಮತ್ತು ಬರಲಿಲ್ಲ ಅಂದ್ರೆ ಏನು ಮಾಡೋದು? ಮತ್ತು ಎಲ್ಲಿ ಬೇಸರ ಐತೆ ಅಂದ್ರೆ ನಾವು ಎಲ್ಲಿ ಬೀಗ್ರ ಮನೆಗೆ ಹೋಗ್ತೀವಿಲ್ರಿ. ಬೇಸರ ಐತೆ ಅಂದ್ರೆ ಅಕ್ಕನ ಮನೆಗೆ ಹೋಗ್ತೀವಿ. ಇನ್ನೂ ಬೇಸರ ಐತೆ ಅಂದ್ರೆ ಒಟ್ಟು ಗೋಕಾಕ್ ಅಡ್ಡಾಡಿ ಬರ್ ನೋಡಿಯಪ್ಪ, ಗೋಕಾಕ್ ಕರ್ದಂಡು ತಿಂದು ಬರೋನು ಅಂತೀವಿ. ಹೋಗಕ್ಕೆ ಬರೋಂಗಿಲ್ಲ ಹೌದಿಲ್ಲ. ಅದಕ್ಕೆ ಅಪ್ಪರು ಅಂತಾರೆ, ಇನ್ನೆಂದು ಸ್ವಾಮಿ ಆಗಕ್ಕೆ ಹೋಗ್ಬಾರ್ದು, 1000 ಕಷ್ಟ ಅನುಭವಿಸ್ಬೇಕಾದ್ರೆ ಸ್ವಾಮಿ ಆಗ್ಬೇಕಂತ. ಎಲ್ಲದರಲ್ಲೂ ಸ್ವಾಮಿ ಬದುಕು, ಸ್ವಾಮಿಗೆ ಟೀಕಾ ಮಾಡಿ ಪ್ರಾಣ ಕರ್ಕೊತಾರೆ. ಇಲ್ಲಿ ನಾವು ಸ್ವಾಮಿ ಪ್ರಾಣ ತೊಗೊತೀವಿ. ನಮ್ಮ ಲಿಂಗಾಯತರು ಧರ್ಮ ಇದು ಜಗತ್ತಲ್ಲಿ ತೋಡ್ತಾರಂತಿದ್ರು. ಲಿಂಗಾಯತರು ಪಡ್ಕೊಂಡು ಬಂದದ್ದು ಏನು ಮಸಿಟ್ಟಾಗ್ರಿ. ಮತ್ತು ಲಿಂಗಾಯತರು ಪಡ್ಕೊಂಡು ಬಂದಿದ್ರೆ ಟೀಕಾ ಮಾಡೋಕ್ಕೆ ಸ್ವಾಮಿ ಆಗಿರ್ಬೇಕು, ಸ್ವಾಮಿ ಆಗಿರ್ಬೇಕು. ನಮ್ಮ ಸ್ವಾಮಿ ಆಗಿದ್ದ, ನಿಮ್ಮ ಸ್ವಾಮಿ ಆಗಿದ್ದ. ಇದು ಬಿಟ್ಟು ನಾವು ಒಳಗೆ ಇಳಿಯವಲ್ಲ ನಾವು. ಅವ್ರು ಬಾಳೆಹಣ್ಣು ಕೊಟ್ಟ ನಮಗೆ ಹಾಕ ಕಳಿಸಿದ ಅಲ್ರಿ. ಈ ಸುದ್ದಿ ಅಲ್ಲ ಇವ್ ನಾ ಹೇಳೋದು. ಅದಕ್ಕೆ ಅವರಲ್ಲಿ ನಾವು ಗುಣ ಹುಡುಕ್ತೀವಿ. ನಾವು ಹಾಕಿದ್ದೀವಿ, ನಮ್ಮನ್ನು ತಿಳ್ಕೊಬೇಕಲ್ಲಪ್ಪ, ನಾವು ತಿಳ್ಕೊಬೇಕಲ್ಲ. ನಾವು ತಿಳ್ಕೊಬೇಕಲ್ಲ. ಅದಕ್ಕೆ ಸ್ವಾಮಿ ದಟ್ಟು ಸರಳಿಲ್ಲ, ಎಲ್ಲವನ್ನು ಅನುಭವಿಸ್ಬೇಕು. ತಾಯಿಯ ಹೃದಯ, ಸ್ವಾಮಿ ಹೃದಯ ತಾಯಿ ತೆಗಿರ್ಬೇಕಂತ. ಎಲ್ಲರೂ ಬೇಕು, ಅವ್ರಿಗೆ ಎಲ್ಲರೂ ಬೇಕು ಅನ್ನೋದು ಬರ್ತದ. ಅದಕ್ಕಿಲ್ಲಿ ಎಲ್ಲರಿಗೂ ಒಂದೊಂದು ಬರ್ತಿದ್ದದ್ದು ಸಂಸಾರದೊಳಗೆ. ಸಂಸಾರ ಅಂದ್ರೆ ಏನು? ಸಂಸಾರ ಅಂದ್ರೆ ಮತ್ತು ಅದವ್ರು ಹೇಳಿದ್ರಲ್ಲ, ಸಂಸಾರ ಇಲ್ಲ ಪೋಸರಿಲ್ಲ ಸನ್ಯಾಸಿ ಅಂತಾರಲ್ಲ, ಅದು ಸನ್ಯಾಸಿ ಅಲ್ಲ. ಒಡೆಯರವರು ಅಂದ್ರೆ ಅದು ಅಂದ್ರಲ್ಲ ಸನ್ಯಾಸಿ ಯಾರು? ದಿಗಂಬರಾಗಿ ಬರ್ತಾರೆ, ಜೈನರ ಮತದವ್ರು ಬರ್ತಾರೆ. ಸನ್ಯಾಸಿ ಅಂದ್ರೆ ಮಠ ಇಲ್ಲ, ಊಟಕ್ಕೆ ತಾಟಿಲ್ಲ, ಹಾಸ್ಕೊಳ್ಳಕ್ಕೆ ಹೊದಿಕ್ಕಿಲ್ಲ, ಹಾಸ್ಕೊಳ್ಳಕ್ಕೆ ಜಂಕಾನಿ, ಗಿಡದ ಬುಡಕ್ಕೆ ಮಲ್ಕೋತಾರೆ. ಕೈಯಾಗ ಒಂದು ಚಾಟ್. ನಾವೊಮ್ಮೆ ಇಲ್ಲಿ ಮಿರಜ್ ಅಂತ ರೆಕ್ಕಿ ವಾಟ ಅಂತ ಬರ್ತಾರಪ್ಪ, ರೆಕ್ಕಿ ವಾಟ ಅಂತ ಬರ್ತದೆ. ಮಿರದಿಂದ ಒಂದು 10-9 ಕಿಲೋಮೀಟ್ರು ಭಾಳ ಮುಂದೆ ಗಣಚಂದ ಕಾರ್ಯಕ್ರಮಕ್ಕೆ ಹೋದ್ವಿ. ಪೂರ್ತಿ ಜೈನರು ಹೇಗಿದ್ರು ಅಂದರೆ, ಅವ್ರು ಬರ್ತಾರಂತಂದ್ರೆ ಇಡೀ ಊರ ಹೆಂಗೆ ಇರ್ತಾರಂದ್ರೆ ಕೈಯಾಗ ಜೀವ ಹರ್ಕೊಂಡು ನಿಂತಿರ್ತಾರೆ. ಆ ಧರ್ಮದೊಳಗೆ ಈಗ ನಮಾಜ್ ಮಾಡ್ತಾರೆ, ನಮಾಜ್ ಮಾಡ್ತಾರೆ. ನಿರಾಕಾರವನ್ನೇ ಕಾಣ್ತಾರೆ ಅವ್ರು ಭಾವದಿಂದ. ಈಗ ಆಮೇಲೆ ಜೈನರು ಇಷ್ಟು ತ್ಯಾಗ ಮಾಡ್ತಾರೆ. ಅವರು ಗುರುಗಳು ಬಂದು ಕೂತರು ಉಸಿರು ಬಿಡೋಂಗಿಲ್ಲ, ಅವ್ರು ಹಾಗೆ ನಿಂತಿರ್ತಾರೆ. ಯಾರು ಇಲ್ಲಿ ಬಂದು ನಾವು ಜಗತ್ತು ಕುಂತೀವನ್ರಿ ಕುಂದ್ರೆ ಅಜ್ಜ ನಮ್ಮ ಕುರ್ಚಕ್ಕೆ ಕುಂದಿರ್ಸ್ಲಿಲ್ಲ ಅಂತಾರಿಲ್ರಿ. ಈಗ ಅವ್ರು ಅಲ್ಲಿ ಇಲ್ಲೇ ಬೇಕಿಲ್ಲ, ಇದು ಹೇಳ್ತೀನಲ್ಲ. ಅದಕ್ಕೆ ಗುರುಗಳಂತೇಳಿ ಹೇಗಿರ್ಬೇಕು ಅಂದ್ರೆ ವಿನಯ ಇರಬೇಕು.
ಈ ಚಿಂತೆ ಎಲ್ಲ ಬಿಟ್ಟಿದ್ದೆಲ್ಲ ಒಂದಕ್ಕೊಂದು ಚಿಂತೆ ಅದಕ್ಕೆ ಚಿಂತಾವಣಿ ಕೈ ಬಿಟ್ಟು ಚಿತೆ ಏನಂದ್ರೆ ಚಿಂತೆ ಅಂದ್ರೆ ಒಮ್ಮೆ ಸುಡುತ್ತೆ ಚಿಂತೆ ದಿನ ಸುಡುತ್ತೆ ಚಿಂತೆ ಯಾರಿಗಿಲ್ಲ ಅವ್ರು ಆರಾಮದಾರ ನೋಡಿ. ಚಿಂತೆ ಯಾರಿಗಿಲ್ಲ ಅವ್ರು ಆರಾಮದಾರ. ಅಕ್ಕಂತವಲ್ಲ ಎನಗೊಂದು ಚಿಂತೆ ಅವಗೊಂದು ಚಿಂತೆ ಸಮಗಾರಗೊಂದು ಚಿಂತೆ ಎಮ್ಮೆಗೊಂದು ಚಿಂತೆ ತನಗ ತನ್ನ ಕಾವಲು ಚಿಂತೆ ಎಣಗಿ ಚಂಡ ಬಂದ ಕಾತುಲು ಚಿಂತೆ ಅಂತ ಲಕ್ಕ ಮಾದೇವಿ. ಇವು ಮಕ್ಕಳ ಚಿಂತೆ ಆಗಿತ್ತು ವನವಾಸಿ ಒಳಗೆ. ಮಕ್ಕಳ ಚಿಂತೆ, ಮಕ್ಕಳು ಬೇಕಲ್ಲ, ಮಕ್ಕಳು ಯಾರಿಗೆ ಬೇಡ, ಮಕ್ಕಳು ಬೇಕು. ಆಗ ಹೇಳಿದ್ರು ನೋಡಪ್ಪ, ಮಕ್ಕಳು ಅಂತ ಒಂದೊಂದು ಕೊರಿತಿರೋ ಸಂಸಾರದೊಳಗೆ ಸಂಸಾರ ಪೂರ್ತಿ ಬೇಕಾದ್ರೆ ನೋಡಿ ಆರಾಮದಿರಿ ಬಿಡ್ರಿಯಪ್ಪ. ಏನು ದೊಡ್ಡ ಮನಿ ಅಂದ್ರೆ ನೀವು ಬೇಕಾರ ಅವರು ಶುರು ಮಾಡ್ತಾರೆ ಪಂಚಾಂಗನ. ಏನು ಜದ್ರಿ ಏನ್ರಿ, ಏನು ಮಾಡೋದು, ಏನು ಸಾಕು. ನಮ್ದು ಫ್ಯಾಕ್ಟ್ರಿ ಐತಿ, ಯಾವುದದು ಸಕ್ಕರೆ ಫ್ಯಾಕ್ಟ್ರಿ ಐತ್ರಿ. 50 ಚೀಲ ಹೆಚ್ಚು ಕಡೆ ಉಳ್ದಕ್ಕೆ ಮನೆಗೆ ತರ್ತಾರ. ನಾ ಸಪ್ಪನ್ ಚಹಾ ಕುಡಿಯಕತ್ತೀನಿ ಅಂತಾರ. ಮನಾಗ ಸಾಕ್ತಿದ್ರು ಚಹಾ ಕುಡಿಯೋಂಗಿಲ್ಲ. ಇದನ್ನೇನಂತೀರಿ ನೀವು? ಅದಕ್ಕೆ ನಮಗೆಲ್ಲ ಪುಣ್ಯ ಮಾಡಿರ್ಬೇಕಂದ್ರೆ ಆರೋಗ್ಯವಾಗಿರ್ತಕ್ಕಂಥ ಬದುಕಬೇಕು. ಇಲ್ಲಿ ಮಕ್ಕಳು ಬೇಕು, ಆರೋಗ್ಯವಾಗಿರಬೇಕು, ಆನಂದವಾಗಿರ್ತಕ್ಕಂಥ ಉಪದೇಶವನ್ನು ಮಾಡಿದ. ನೋಡಪ್ಪ, ನೀನು ಗುರುಲಿಂಗ ಜಂಗಮ ಅಪಾರ ನಿಷ್ಠೆಯನ್ನಿಟ್ಟು ಅಷ್ಟಾವರಣವನ್ನು ತಿಳ್ಕೊ ಅಂಥೇಳಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ. ಅದರೊಳಗೆ ವಿಶೇಷವಾಗಿರ್ತಕ್ಕಂಥದ್ದು ಪಾದೋದಕ ಅಂತಂದರೆ ಯಾರ್ದು ಸ್ವಲ್ಪ ಹೇಳೋದು. ಪಾದೋದಕ ಅಂದ್ರೆ ಯಾರ್ದು ಅಂತೀರಿ? ಪಾದೋದಕ ತೊಗೊಂಡ್ರಿ ಅಲ್ಲ, ಕೇಳ್ತಿರಲ್ಲಪ್ಪ. ಪಾದೋದಕ ಯಾರು? ಪಾದಕ್ಕೆ ಎಲ್ಲಿದ್ದು ಹುಟ್ಟುತ್ತೆ? ಗುಡಿಯಾಗಿ ತೊಗೊಂಡು ತೀರ್ಥ ಹಾಕೈತಿ. ಲಿಂಗಕ್ಕೆ ಹಾಕಿ ಮಾಡುವಂದ್ರೆ ಸಂಕಲ್ಪ ಮಾಡ್ಬೇಕು ನಾವು. ಗುರು ದೀಕ್ಷೆ ಮಾಡೋ ಕಾಲಕ್ಕೆ ಏನು ಅಪ್ನಿ ಮಾಡ್ತಾನಂದ್ರೆ ಇಲ್ಲಿ ಬೋಧೆ ಮಾಡಕತ್ಯಾರ. ಏನು ಅಷ್ಟವನ್ನು ಬೋಧೆ ಮಾಡಕತ್ಯಾರ. ಗುರು ಏನು ಮಾಡ್ತಂದ್ರೆ ಈ ಲಿಂಗವನ್ನು ಪೂಜೆ ಹೊತ್ತಿನೊಳಗೆ ಗುರುಲಿಂಗ ಜಂಗವನ್ನು ಆರಾಧನೆ ಮಾಡ್ಕೋಬೇಕು. ಇಲ್ಲಿ ಸಂಕಲ್ಪ ಮಾಡ್ಕೋಬೇಕು. ಇಲ್ಲೇ ಅದನ್ನು ಈಗ ರುದ್ರಾಭಿಷೇಕ ಮಾಡ್ತಾರೆ ಸ್ವಾಮಿ ಗದ್ದಿಗೆ. ರುದ್ರಾಕ್ಷ ಮಾಡೋದು ಒಂದು ಮಂತ್ರ ಬರುತ್ತೆ. ಏನಂತಾರೆ ಅವರು? ಶ್ರೀಶೈಲ ಕಾಶಿ ಗೋದಾವರಿ ಸರಸ್ವತಿ ಅಂತಾರಿಲ್ಲ. ಅಲ್ಲಿ ನೀರ ತಂದಿರ್ತಾರೆ. ನಾವು ಸಂಕಲ್ಪ ಮಾಡ್ತಾರೆ, ಭಾವನಾದ ನಮ್ಮ ಪರಂಪರೆ ಭಾವನಾದೊಳಗೆ. ಹಾಗೆ ಪಾದೋದಕ ಭಾವನೆ ಇಲ್ಲಂದ್ರೆ ಪಾದೋದಕ ನೀರು ಹಾಕ್ತದ ಹೇಳಿದ್ರು. ಅಚ್ಚೋರು ಬಹಳ ಸೂಕ್ಷ್ಮ ಹೇಳಿದರು. ಪಾದೋದಕದಲ್ಲಿ ಸೂತಕ ನೆನೆಸಿದರೆ ಪಾದತ್ತೋಳು ಒಂದು ನಿಯಮದ ಕ್ರಿಯಾಪಾದ ತೋಳ್ದು ಹೇಗೈತಂದ್ರೆ ಈ 5 ಬಳ್ಳು ಪೂರ್ತಿ ತೊಗೋಬೇಕು. ಹೌದಲ್ಲ? ತೊಗೊಂತೀವಲ್ಲ, ಮತ್ತು ಯಾರು ಯಾಂದ್ರೆ ಅಂದ್ರೆ ಹೋಗ್ತದೆ. ಪಾದೋದಕಲ್ಲ ಅಲ್ಲ, ಸೂತಕ ಅಲ್ಲ. ಅಲ್ಲಿಯೇ ಪಾದೋದಕದೊಳಗೆ ಇನ್ನೊಂದೆಲ್ಲ ಅಂಜಲಿಲ್ಲ, ಏನಿಲ್ಲ ಪಾದೋದಕನ. ಅದರಿಂದ ಕುಷ್ಠರೋಗವನ್ನು ಕರೆದ್ರು ಹಾರ್ನಹಳ್ಳಿ ಅಜ್ಜವರು. ಆ ಪಾದೋದಕದೊಳಗೆ ದೊಡ್ಡ ಶಕ್ತಿ ಐತಪ್ಪ. ಗುರು ಲಿಂಗ ಜಂಗಮ ಪ್ರಸಾದ ಪಾದೋದಕದೊಳಗೆ ಅದಕ್ಕೆ ಪಾದೋದಕ ಭಾವನೆ ಇರ್ತದೆ. ಎಷ್ಟು ಭಾವನೆ ಮಾಡಿ ಭಾವನಾ ಜೀವಿ ನಾವು. ಒಬ್ಬ ಯಡಿಯೂರು ಸಿದ್ಧಲಿಂಗೇಶ್ವರರು ಟೈಮ್ ಮಾತಾಡಿದ್ರೆ ಐತೆ. ಯಡಿಯೂರು ಸಿದ್ಧಲಿಂಗೇಶ್ವರರು ಪಾದಕ್ಕೆ ಎಷ್ಟು ಮಾತು ಕೊಟ್ಟು. ನಿರಾಭಾರಿ ಜಂಗಮ ಯಡಿಯೂರು ಸಿದ್ಧಲಿಂಗೇಶ್ವರರು. ಅವರು ಶಿವನವತಾರದಿಂದ ಬಂದವ್ರ. ಒಂದು ಗುಡ್ದಲ್ಲ ಹೋಗುವಂಥ ಪಾದೋದಕ್ಕೆ ನಮ್ಮವ್ರು ಎಷ್ಟು ಬೆಲೆ ಕೊಟ್ಟರು. ಅಲ್ಲೊಂದು ಹುಡುಗರು ಆಟ ಆಡಕತ್ತಿದ್ದು ಗವಾಯಿಗಳು. ಸಿದ್ಧಲಿಂಗೇಶ್ವರ ಬದುಕಿನ ಬರ್ತದೆ. ಇದು ಸತ್ತವರ ಕಥೆಯಲ್ಲ. ಸಿದ್ಧಲಿಂಗೇಶ್ವರ 101 ವಿರಕ್ತ ಕರ್ಕೊಂಡು ಹೋದಾಗ ಅಲ್ಲಿ ಹುಡುಗರು ಗುಡ್ಡದಾಗ ಆಟ ಆಡಕತ್ತಿದ್ದು. ಅವರ ಏನು ಆಟ? ಮತ್ತು ಹುಡುಗರು ಆಡ್ತಿದ್ವಲ್ಲ, ಚೆಂಡು ಆಡೋದು, ಗಂಡ ಹೆಂಡತಿ ಆಗೋದು ಆಡ್ತಿದ್ವಲ್ರಿ. ಹುಡುಗರು ನೀ ಹೆಂಡತಿ ಆಗು, ನಾ ಗಂಡ ಹಾಕಿನ ತಿಳ್ಕೊಂಡು ಆಡಿ ಲಗ್ನ ಮಾಡಿ ಆಟ ಮುಗೀತು, ಪಟ್ಟೆಸಿತು, ನಡ್ರಿ ಮನೆಗೆ ಎತ್ತಿದ್ದು ಹುಡುಗರು ಅಂತಿದ್ರಿಲ್ರಿ. ಹಂಗೆ ಆಡಕತ್ತಿದ್ದು. ಏನು ಆಡಕತ್ತಿದ್ದು? ಒಬ್ಬರು ಸ್ವಾಮಿ ಮಾಡಿದ್ರು. ಗದ್ದಿಗೆ ಮಾಡಿದ್ರೆ ಅಲ್ಲೇ ಗುಡ್ದಾಗನ ಕುಂದರ್ಸಿದ್ರು. ನೋಡಿದ್ರು ಅವ್ರ ಮನಾಗ ಒಬ್ಬರು ಸ್ವಾಮಿ ಬರುದ. ಹುಡುಗರು ಎಲ್ಲ ಕುಂತರು. ಒಬ್ಬ ಸ್ವಾಮಿ ಮಾಡಿದ, ಒಬ್ಬವ ಪಾತ್ಪೂಜೆ ಮಾಡ್ಕೊಳಕತ್ತಿದ್ದ. ಅದು ನೋಡ್ಬಿಟ್ಟು ಸಿದ್ಧಲಿಂಗೇಶ್ವರ ಹುಡುಗರು ಅನ್ನಿಲ್ಲ. ಇದು ಹುಡುಗರ ಆಟ ಅನ್ನಿಲ್ಲ. ಹುಡುಗರು ಆಟ ಮಾಡಿದಕ್ಕಾಗಿ ಪಾದ ತೊಗೊಂಡು ಸಿದ್ಧಲಿಂಗೇಶ್ವರ ಪಾದಕ್ಕೆ ತಗೊಂತಾರೆ. ಸಿದ್ಧಲಿಂಗೇಶ್ವರರು ಪಾದಕ್ಕೆ ತಗೊಂತಾರ. ಎಷ್ಟು ಕಿಮ್ಮತ್ತಿರ್ಬೇಕದು.
ಎಷ್ಟು ಮಾತು ಇರ್ಬೇಕು. ಇವ ಜನ್ಮ ಹೌದಲ್ಲ ಅಂತ ನೀನು ತಿರಸ್ಕಾರ ಮಾಡಿದ್ರೆ ಪಾದಕ್ಕೆ ಪರಿಣಾಮ ಕೊಡೋದಿಲ್ಲ. ಅವ ಸ್ವಾಮಿನ ಸಾಕ ಸ್ವಾಮಿನ ಅಂದ್ಬಿಟ್ರೆ ಅದು ನಿನ್ನ ಪಾದಕ್ಕೆ ಪರಿಣಾಮ ಆಗ್ತದೆ. ಅದಕ್ಕೆ ಇವು ಯಾರು ಏನು ಅಂತಂದ್ರೆ ಪಾದ ಹುಟ್ಟುದು ಜಂಗಮನ ಪಾದದಿಂದ, ಗುರುವಿನ ಪಾದದಿಂದ ಹುಟ್ಟಿದ್ರೆ ಅವ್ರಿಗೆ ತಗೊಳಕ್ಕೆ ಹಕ್ಕಿಲ್ಲ. ಅದನ್ನ ಯಾರು ಅಪ್ಪಣೆ ಮಾಡಬೇಕು? ಕ್ರಿಯಾಪಾದಕ್ಕೆ ಮಾಡ್ಕೊಂತ ತಾಳು ಕುಂತ್ಕೊಂಡು ಶಿಷ್ಯ ಸೂತ್ರದ ಅವ ಮಾಡಿಕೊಂಡ ಮೇಲೆ ತಗೊಂಡು ತಗೋರಿ ಅಂತ ಅಪ್ಪಣೆ ಮಾಡಿದ್ರೆ ಗುರುಗಳು ತೊಗೊಳಕ್ಕೆ ಬರ್ತದೆ. ಸಿದ್ಧಾಂತ ನಮಗೆ ಹೌದಿಲ್ರಿ? ಆಮೇಲೆ ಮುಗಿಸೋದು ಯಾರು ಮುಗಿಸ್ಬೇಕು? ನಮ್ಮ ಪಾದೋಕಂತ ಮುಗಿಸಕ್ಕೆ ಅವ್ರಿಗೆ ಬರೋಂಗಿಲ್ಲ, ತಿಳ್ಕೊರಿ. ನನ್ನ ಪಾದೋಕಂತ ಅವ್ರು ಮುಗಿಸಕ್ಕೆ ಬರೋಂಗಿಲ್ಲ. ಆಮೇಲೆ ಕ್ರಿಯಾಪಾದಕ ಮಾಡಿಕೊಂಡು ಎಲ್ಲ ಸೂತ್ರ ಹಿಡ್ಕೊಂಡು ಗುರುಗಳು ಹೇಳ್ತಾನೆ, ಗುರುದೇವ ನಿನ್ನ ಪಾದೋಕ ಕಂಡಿಲ್ಲವ, ಪಾದೋಕ ಮಾಡೀನಿ ಸ್ವೀಕಾರ ಮಾಡಿ ಅಂತ ಗುರುಗಳು ತಗೋತಾರೆ. ಕ್ರಿಯೆ ಅಲ್ಲಿ ಹೇಗಿರ್ಬೇಕಂತ ಸಮರಸ ಇರಬೇಕು. ಸುಮ್ಮನೆ ಕೇಳೋಂತಲ್ಲ, ಸ್ವಲ್ಪ ಪಚ್ಚ ಮಾಡಿ ಹೇಳಿದ್ರು ಅಪ್ಪವರು ತಿಳ್ದಾಟ ಹೇಳಕತ್ತೀನಿ. ಅಲ್ಲಿ ಸಮರಸ ಇರಬೇಕು. ಇವ ಸಾಕ್ಷಾತ್ ನನ್ನ ದೇವರು, ನನ್ನ ಗಂಡ ಅಂತ ಇವ ಅನ್ಬೇಕು, ನಾನು ಹೇಳ್ತೇನೆ ತವ ಎನ್ನ ನಗರದ ಪೂಜೆ ಅಣುವಾಯಿತ್ಯನ ಏಕಾಕಾರ ಸೂತ್ರದ ಭಾವನ ತಗೊಂಡ್ಮೇಲೆ ಕೊಟ್ಟ ಮೇಲೆ ಆ ಪ್ರಸಾದ ಪಾದೋದಕವನ್ನು ಗುರು ತಗೊಂಡ್ಮೇಲೆ ಹೊಳ್ಳಿ ಅವನೇ ಮುಗಿಸ್ಬೇಕು ಅಂತ ಬರ್ತದೆ. ಹಾಗೆ ಪಾದೋದಕವನ್ನು ಮಾಡಿಕೊಳ್ಳೋ ಪ್ರಸಂಗದೊಳಗೆ ಆ ಬಬ್ಬಲಿಮ್ಮ ಯಾರು ಮಧುಕೇಶ್ವರ ಭಕ್ತನ ಉಪದೇಶ ಮಾಡಿ ಸ್ವಲ್ಪ ದಿನಿದ್ದು ಯಪ್ಪ ಅಪ್ಪಣೆ ಆಗ್ಬೇಕಂದಾಗ ಆಯ್ತು, ಸತಿಪುತ್ರರಿಗೆ ಜನಿಸ್ತಾರಪ್ಪ, ಅವ್ರಿಗೆ ಒಳ್ಳೇದಾಕೈತಿ, ಚಲೋ ಆಗಲಿ, ಯಾವತ್ತು ಅಷ್ಟಾವನ್ನು ಪರಿಣಾಮ ಮಾಡು, ಲಿಂಗವನ್ನು ಪೂಜಿಸು, ಲಿಂಗಾಗಿಗಳಿಂದ ಪ್ರೀತಿಯನ್ನು ಮಾಡು, ಗುಡಿ ಬಂದಂಥ ಅನಾಥರಿಗೆ ಅಂಗಡಿಗೆ ದರಿದ್ರರಿಗೆ ಸ್ವಲ್ಪ ಆದ್ಮೇಲೆ ದಾನಗಳನ್ನು ಮಾಡು, ನಿನಗೆ ಅದ್ಭುತವಾದಂಥ ಶಕ್ತಿ ಬರ್ತೈತೆ ಅಂತ ಆಶೀರ್ವಾದ ಮಾಡಿ ಆ ತಾಯಿಗೆ ಕೃಪಾ ಮಾಡಿ ಆಶೀರ್ವಾದ ಮೇಲೆ ಮಕ್ಕಳಾಗೋದು ಬರ್ತದೆ. ಕೆಲವು ವಾರ ಬನವಾಸಿ ಒಳಗೆ ಸುಂದರ ನಾಡು ಎಣ್ಣೆ ಕೈಲಾಸ ಬನವಾಸಿ, ಅಲ್ಲಿ ಅದ್ಭುತವಾದ ನೋಡಿದವ್ರು ಇವ್ರಿಗೆ ಪರಿಣಾಮ ಆಗ್ತಂತಂದ್ರೆ ಆ ಪಂಪ ಪ್ರಭುದೇವರು, ಅಕ್ಕಮಾದೇವಿ, ಇನ್ನು ಅನೇಕರು ಕೂಡ ಅಲ್ಲಿ ಪಾದಿಟ್ಟಂಥ ಪುಣ್ಯ ಭೂಮಿ. ಆ ಪುಣ್ಯ ಭೂಮಿ ಒಳಗೆ ಮಧುಕೇಶ್ವರ ದೇವಾಲಯ ಭಾಳ ವಿಶಾಲವಾಗೈತಿ. ನಾವು ಹೋಗಿ ನೋಡಿದ್ವಿ, ಅಲ್ಲಿ ಪ್ರವಚನ ಸಿಕ್ಕಿತ್ತು. ಅಲ್ಲಿ ಒಂದು ವಿರಕ್ತ ಮಠ ಐತಿ ಬನವಾಸಿ ಒಳಗೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಬನವಾಸವನ್ನು ಸಂಚಾರ ಮಾಡಿ ಮಹಾಶಿವಯೋಗಿಯವರು ಪುಣ್ಯಾತ್ಮರು ಎಲ್ಲಿ ಬರ್ತಾರೆ ತಿಳ್ಕೊಂಡು ಕೇಳಿದರೆ ಅಷ್ಟಾವರ ಬೋಧಿಯನ್ನು ಪಾದೋದಕವನ್ನು ಕೃಪೆ ಮಾಡಿ ಮುಂದೆ ಸಂಚಾರ ಮಾಡ್ತಾರೆ. ಅದಕ್ಕೆ ನಮ್ಮ ಬದುಕು ಎಷ್ಟು ಅದ್ಭುತ ಐತಂದ್ರೆ ಆಚಾರಕ್ಕೆ ಏನಂದ್ರು, ಆಚಾರಕ್ಕೆ ದೇವ್ರು ಬೇಡಿಲ್ಲ ನಮಗೆ, ಆ ದೇವ್ರ ಗುಡಿಗೆ ಹೋಗೋದಾಗಿಲ್ಲ, ಹೋಗಬಾರ್ದಂದ್ರು. ಒಮ್ಮೆ ಬ್ರಾಹ್ಮಣರಿಗೆ ಶೈವರಿಗೆ ವೀರಶೈವ ಜಗಳ ಹತ್ತದ ಗದಿನಾಗ ನಮ್ಮ ಲಿಂಗ ಅಂತ ಗಾಂಧೀಜಿಯವ್ರು ಬಂದಿದ್ರಂತವ. ಶೈವ ಬ್ರಾಹ್ಮಣರೊಳಗೆ ಅದ ನಮ್ಮ ಜೋಶಿ ಸಾಹೇಬ್ರಿಗೆ ಗೊತ್ತು. ವೈಷ್ಣವರು ಶೈವರು ಸ್ಮಾರ್ತರು ಅಂತ ತಿಳ್ಕೊಂಡು ಬರ್ತದೆ. ಆ ಗಾಂಧೀಜಿಯವ್ರು ಹೇಳಿದ್ರಂತ, ನೋಡಪ್ಪ ನೀವು ಯಾಕೆ ಹೇಳ್ತೀರಿ, ಇಡೀ ಆ ಲಿಂಗವನ್ನು ನಿಮಗೆ ಒಬ್ಬೊಬ್ರಿಗೊಂದು ಲಿಂಗವನ್ನು ಕೊಟ್ಟ ನಿಮ್ಮ ಗುರು ಗಾಂಧೀಜಿಯವ್ರು ಅದನ್ನು ಬಗೆಹರಿಸಿದಂತೆ. ವೀರಶೈವರು ಹೇಳಿದಿರಲ್ಲ, ಲಿಂಗಾಯತರಿದಿರಲ್ಲ, ನೀವು ಎಂಥ ಪುಣ್ಯ ಮಾಡಿಬಿಟ್ರಿಯಪ್ಪ, ಎಲ್ಲರಿಗೂ ಒಂದೊಂದು ಲಿಂಗವನ್ನು ನಿಮ್ಮ ಎದೆಗೆ ಕೊಟ್ಟಾನ, ಅವ್ರಿಗೆ ಮಾತ್ರ ಇಡೀ ಊರಿಗೆ ಅವ್ರ ಧರ್ಮಕ್ಕೆ ಒಂದು 1000 ಲಿಂಗ ಕೊಟ್ಟಾನ. ಅದಕ್ಕೆ ಯಾಕೆ ಕೊಟ್ಟರೆ ಅದೇ ನಿಮ್ಮೊಳಗೆ ದೇವ್ರ ಕಾಣ್ರಿ ತಿಳ್ಕೊಂಡಾಗ ಆ ಜಗಳ ಬಗೆಯಿತ್ತು ಗದಿನೊಳಗೆ ಅಂತ ನಮ್ಮ ಗುರುಗಳು ಪುಟ್ಟರಾಜರು ಹೇಳ್ತಿದ್ರು. ಅದಕ್ಕೆ ಎಲ್ಲರಿಗೂ ಶ್ರೇಷ್ಠವಾಗಿರ್ತಕ್ಕಂಥ ಇಷ್ಟಲಿಂಗದಿಂದ ನಮ್ಗೆ ಏನು ಲಾಭ ಅಂತಂದರೆ, ನಾವು ಗುರುಗಳು ಕರ್ಕೊಂಡು ಪೂಜೆ ಮಾಡೋದು ಲಾಭ ಯಾವುದು, ಪೂಜೆ ಮಾಡಿದ ಫಲ ಯಾವುದು ಅಂತಂದರೆ, ಪೂಜೆ ಫಲ ಯಾವುದು ಅವರಿಗೆ, ಕೋಪತ್ರಿ ತರುವಂಥ ಲಾಭ ನಮಗೆ, ಪೂಜೆ ಮಾಡಿದ ಫಲ ಅವರಿಗೆ. ನಿನಗೆ ಸಿಗುವುದೇನಂದ್ರೆ ಪಾದೋದಕ ಪ್ರಸಾದ. ನಿನಗೆ ಲಾಭ ಯಾವುದು ಅಂದ್ರೆ ಗುರುಗಳನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂದರೆ ನಿನಗೆ ಪಾದೋದಕ ಪ್ರಸಾದ. ಅದಕ್ಕೆ ಬಸವಣ್ಣವ್ರು ಅಂದರು, ಮಾಡುವ ನೀಡುವ ಭಕ್ತರ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು, ಪಾದೋದಕ ಪ್ರಸಾದ ಜೀವಿಗಳ ಕಂಡರೆ ಹೋದ ಪ್ರಾಣ ಬಂದಿತ್ತು, ಸದ್ಭಕ್ತರ ಕಂಡರೆ ಎಷ್ಟು ಆನಂದ ಇರ್ತೈತಲ್ರಿ. ಆಗ ಮಹಾಂತ ಸ್ವಾಮಿ ಆನಂದವಾಯಿತು. ಬನವಾಸಿ ಒಳಗೆ ಒಳ್ಳೆ ಭಕ್ತಿವಂತರು ಕೇಳಿದಾಗ ಅವ್ರು ಆರಿಸೋದು ಏನು ಅಂದ್ರೆ ಅವ್ರು ಬೇಕು ಭಕ್ತಿ ಅಂತ ಉದಯ ದೇವರ ದಾಸೋಹ ಮಾಡಿದಂತೆವುದು. ಭಕ್ತಿಗೆ ಬಸವಣ್ಣ ಪ್ರಭುದವ್ರು ಕೇಳಿದಂತ ಇದ್ರೆ ಭಕ್ತರು ಯಾರು ಅಂದರು. ಎಂಥ ಜ್ಞಾನಿ ಬಸವಣ್ಣ.
ಕೈ ಮುಗಿದು ಹೇಳಿದ, ನಾನೊಬ್ಬನ ಭಕ್ತ ಅಂದ ಬಸವಣ್ಣ. ಎಲ್ಲರೂ ಸಿಟ್ಟು ಬಂತು ಅಲ್ಲಿ ಕುಂತವ್ರಿಗೆ. ಈಗ ನಾವು ಅದೀವಿ, ಇಷ್ಟು ಮಂದಿಯಾಗ ಮ್ಯಾಲ ಕುಂದಿರ್ಸಿದ್ರು ನಮ್ಮನ್ನು. ಇಷ್ಟು ಮಂದಿಯಾಗ ಚಲೋ ಯಾರು ನಾವ 3 ಮಂದಿ ಚಲೋ ಅಂದ್ರೆ ಹೇಗೆ ಆದಿತ್ತು ರೀ? ಗವಾಯಿಗಳು, ತಬಲಾಜಾರು, ನಾವ ದೊಡ್ಡವರು ಅಂದ್ರೆ ನೀವೇನಂದಿರಿ? ನಿಡ್ಸೋಸಿ ನೀರು ಹತ್ತಿದ್ ಬಿಡು ಅಂತೀರ. ಪ್ರಭು ಕೇಳಿದ, ಬಸವಣ್ಣ ಭಕ್ತರು ಯಾರು? ನಾವು ಇವರ ಎಲ್ಲರೂ ಶಿಡ್ಮಿಡ್ ಬಂತು. ನಾವೇದಕ್ಕೆ ಬಂದೀವಿ? ಕಲ್ಯಾಣಕ್ಕೆ ಉಣ್ಣಾಕ್ ಬಂದಿವೇನು? ತಾವೊಬ್ಬನ ಭಕ್ತ ಅಂತ ಅಂದರು. ಪ್ರಭುದವ್ರು ಕೇಳಿದ್ರು, ನೀವು ಒಬ್ಬನ ಭಕ್ತ ಅಂದಿಲ್ಲಪ್ಪ, ಇವರೆಲ್ಲರೂ ಯಾರು ಅಂದ್ರೆ ಇವ್ರು ಸಾಕ್ಷಾತ್ ಗುರುಲಿಂಗ ಜಂಗಮ ಸ್ವರೂಪ ಅಂದ ಬಸವಣ್ಣ. ಗುರುಲಿಂಗ ಜಂಗಮ ಸ್ವರೂಪ ಅಂದ. ಅಷ್ಟ ಬಿಡಲಿಲ್ಲ, ಮನವನ್ನೆಲ್ಲಾಡಿಸಿ ನೋಡುವೆ ನೀನು, ಧನವನ್ನೆಲ್ಲಾಡಿಸಿ ನೋಡುವೆ ನೀನು. ಆವುದಕ್ಕಂದ್ರೆ ಭಕ್ತಿ ಕಲ್ಪಿತ ನಮ್ಮ ಕೂಡ ಸಂಗಮದ ಒಂದಾಗ ಇವರೆಲ್ಲ ಯಾರು ಅಂದ್ರೆ ಗುರುಲಿಂಗ ಜಂಗಮ ಸ್ವರೂಪ. ಹೌದು, ಕಾರಣ ಇದಕ್ಕೆ ಸಾಕ್ಷಿ ಅಂದರು, ನಿಮ್ಮ ಪಾದ ಸಾಕ್ಷಿ ಅಂದ್ರು ಬಸವಣ್ಣ. ಅವರೆಲ್ಲ ಇವರೆಲ್ಲ ನಿಮ್ಮ ಪಾದ ಸಾಕ್ಷಿ, ಎನ್ನ ಮನ ಸಾಕ್ಷಿ. ಮನವರಿ ಅದು ಕಳ್ಳತನ ಉಂಟೆ, ಅದಕ್ಕೆ ಏನೇ ಮಾಡಿದೆ ಪರಿಶುದ್ಧವಾಗಿ ನಮ್ಮ ಮನಸ್ಸು ಗುರುವಿನ ಏಕಾಕಾರ ಇದ್ದಾಗ ನಿನ್ನ ಪಾದೋಕ್ಕೆ ಸಿದ್ಧಿ ಆಗ್ತದ, ಪ್ರಸಾದ ಸಿದ್ಧಿ ಆಗ್ತದ. ಭಾವನಿಲಕ್ಕೆ ಪ್ರಸಾದ ಏನಾಕೈತಿ? ಅಡಿಗೆ ಆಕೈತಿ. ಇನ್ನೂ ಎರಡು ಶಬ್ದ ಅಂದ್ರೆ ಕೆಲವು ಅಂತಾರಲ್ಲ, ಕೆಲವು ಮಠ ಸಂಸ್ಕಾರ ಇತ್ತಂದ್ರೆ ಪ್ರಸಾದ ಆತ್ರೆ ಅದು ಹೆಚ್ಚಿನ ಶಬ್ದ ಬಿಡ್ರಿ. ಊಟ ಆತ, ಊಟ ಊಟ, ಉಂಡೆ ಉಂಡೆ, ತಿಂದ್ಯಾ, ಇವು ಇದ್ರಾಗ ಬರ್ತಾವೆ. ಹೌದಿಲ್ಲ? ತಿಂದ್ಯಾ, ಏನು ತಿನ್ನಕತ್ತಿ? ಕೂಳು ತಿನ್ಬಾ. ಕೆಲವು ಮಂದಿ ಅಂತಿರ್ತಾರೆ, ಅದಕ್ಕೆ ಅಯ್ಯವ್ವ ಲೇಟ್ ಆಯ್ತು ಬಾ, ಕೂಳು ಹಾಕಿ ಬಂದಿನ ಅದಕ್ಕೆ. ಮತ್ತು ಕೂಳು ತಿನ್ನೋದು ಯಾವ್ದ್ರಿ? ಕೂಳು ತಿನ್ನೋದು ಯಾವುದು? ಮತ್ತು ಏನೋ ಅದ ಮಠ ಕಲಿಸೋದು ಏನಂದ್ರೆ ನಮ್ಮ ಪರಿವರ್ತನೆ, ಮಾತಾಡೋ ಶಬ್ದೊಳಗೆ ಮಾಧುರ್ಯತೆ ಇರಬೇಕು. ಅದಕ್ಕೆ ನಾವು ಮಾತಾಡೋದು ಅರ್ಪಿತ ಪ್ರಸಾದ ದೂರ ಬಿಡ್ರಿ. ಊಟ ಆತ ಅನ್ನುವಂಥದ್ದು ಬರ್ತದೆ. ಅದನ್ನು ಕಲಿಸುವಂಥ ಮಠ ಯಾವ ಮಠ ಮಂದಿರ ಏನು ಮಾಡ್ತಾವಂದ್ರೆ ಸಂಸ್ಕಾರ ಕೊಡ್ಲಿಕ್ಕೆ. ಈ ನೆಪದಿಂದ ಸಂಸ್ಕಾರ ಆಗಬೇಕು, ಭಕ್ತ ಚೆನ್ನಾಗಿರಬೇಕು. ಒಳ್ಳೆ ಆಯುಷ್ಯ ಆರೋಗ್ಯ ಬರಬೇಕಾದ್ರೆ ಒಳ್ಳೆಯದನ್ನು ಕೇಳಿದಾಗ, ಒಳ್ಳೆಯದನ್ನು ನೋಡಿದಾಗ, ಒಳ್ಳೆಯದು ಮಾಡಿದಾಗ ತನು ಮನೋಭಾವ ಪಾವನಾಗ್ತದೆ. ಅಂಥ ಜೀವನ ಕಂಡರೆ ಹೋದ ಪ್ರಾಣ ಬಂದಿತ್ತು ಅಂತಾರೆ ಬಸವಣ್ಣವರು. ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿರವ ಕಂಡಂತಾಯಿತು. ಪಾದೋದಕ ಪ್ರಸಾದ ಜೀವಿಗಳ ಕಂಡರೆ ಹೋದ ಪ್ರಾಣ ಬಂದಿತ್ತು. ಸದ್ಭಕ್ತರ ಕಂಡರೆ ಕೂಡಲ ಸಂಗಮ ದೇವ ಎಮ್ಮ ಕಂಡಂತಾಯಿತು ಅನ್ನುವಂಥ ಬಸವವಾಣಿ ಸತ್ಯ. ಯಾವತ್ತು ವಚನ ಅಂದ್ರೆ ಏನ್ರಿ? ವಚನ ಅಂದ್ರೇನು? ವಚನ ಅಂದ್ರೇನು? ಸತ್ಯವಾದ ಮಾತು. ವಚನ ಅಂತಾರಲ್ಲ, ವಚನ ಕೊಟ್ಟರು ಮುಗೀತು. ಆ ಸತ್ಯವಾದಂಥ ಅನುಭವದ ಸತ್ಯವಾದ ಮಾತನ್ನು ಇವತ್ತು ಉಳಿದಾವು. ಇವತ್ತು ವೇದ ಆಗ ನಮಗೆ ತಿಳಿದಿಲ್ಲ, ಆ ಸಾರವನ್ನು ತೋರಿಸ್ಕೊಟ್ಟಂಥ ಬಸವಣ್ಣ, ಬಸವ ಪ್ರಭುತರು ನಮ್ಮ ಬದುಕಿನ ದೊಡ್ಡ ನಾಂದಿಯಾಗಿದ್ದಾರೆ ಅನ್ನೋದು ಬರ್ತದೆ. ಆ ಬಸವ ತತ್ವದಿಂದ ಪ್ರಾಣವಾದಂಥ ಮುಳುಗುಂದದಪ್ಪನ ಮಹಾಪುರಾಣ ಅನ್ನುವಂಥದ್ದು ಕೇಳ್ತಾ ಬಂದಿದ್ದೇವೆ. ಇದರಾಗ ಶಿವಯೋಗಿ ಪುರಾಣ ಭಾಳ ಅದ್ಭುತವಾಗಿರ್ತಕ್ಕಂಥ ಪುಣ್ಯ ಚರಿತ್ರೆ. ಅದನ್ನು ಕೇಳಿ ನಾವು ಪುಣ್ಯಾತ್ಮರಾಗೋಣ ತಿಳ್ಕೊಂಡು ಹೇಳಿ ಬನವಾಸಿ ಒಳಗೆ ಭಕ್ತನ ಬಲಿದು ಪಾದೋದಕ ಪ್ರಸಾದದ ಮಹತ್ವವನ್ನು ಹೇಳಿ ತಮ್ಮ ಆಶೀರ್ವಾದ ಮಾಡಿ ಮುಂದೆ ಎಲ್ಲಿ ಸಂಚಾರ ಮಾಡ್ತಾರೆ ಏನಕ್ಕೈತಿ ಅನ್ನುವಂಥದ್ದನ್ನು ನಾಳೆ ದಿವಸ ನೋಡೋಣ ಅಂತ ತಿಳ್ಕೊಂಡು ಹೇಳಿ ಇವತ್ತಿನ ಸೇವೆಯನ್ನು ಜಗದ್ಗುರು ಮಾಸಲ್ಲಿಯ ಶ್ರೀಪಾದಕ್ಕೆ ಒಪ್ಪಿಸಿ ಮುಂದಿನ ಒಂದು ಕಾರ್ಯಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ಓಂ ಗುರು, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.